ಸರ್ ನಮ್ಮ ಭಾರತ ಇಟ್ ಯೂಸ್ ಟು ಬಿ ಡಯಾಬಿಟಿಸ್ ಕ್ಯಾಪಿಟಲ್ ಇತ್ತು. ಎಲ್ಲಿ ಕ್ಯಾನ್ಸರ್ ಕ್ಯಾಪಿಟಲ್ ಆಗಿಬಿಡುತ್ತೋ ಅನ್ನೋ ಭಯದಲ್ಲಿ ಇನ್ಫ್ಯಾಕ್ಟ್ ನಾವಿದ್ದೀವಿ. ನಾವು ಪ್ರಸ್ತುತ 3ನೇ ಸ್ಥಿತಿಯಲ್ಲಿದ್ದೀವಿ. ಮೊದಲು ಅಮೆರಿಕ, ಚೀನಾ, ನಂತರ ಭಾರತ. ಈ 2026ರಲ್ಲೂ 2 ತಿಂಗಳು ಕಳೆದು ಹೋಯಿತು. ಈ 2 ತಿಂಗಳಲ್ಲಿ ಎಷ್ಟು ಕೇಸಸ್ ಅಂದರೆ ಫ್ರೆಶ್ ಕೇಸಸ್ನ ನೋಡಿದ್ದೀರಾ? ಅದ್ರ ರೇಟ್ ಹೇಗೆ ಜಾಸ್ತಿ ಆಗ್ತಿದೆಯಾ? ವಾಟ್ ಈಸ್ ಯುವರ್ ಅನಾಲಿಸಿಸ್? ಪ್ರತಿ ದಿವಸ ಒಂದು 6-7 ಪೇಷಂಟ್ ಪ್ರತಿ ದಿನ ಫ್ರೆಶ್ ಕೇಸಸ್. ಹೂ ಆರ್ ವಾಟ್ ಈಸ್ ದ ಕಲ್ಪ್ರಿಟ್ ಸರ್? ನಮ್ಮ ಆಹಾರ ಪದ್ಧತಿ ಅತಿ 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 ದೊಡ್ಡದು. ಸ್ವಲ್ಪ ದಿನಗಳ ಹಿಂದೆ ಪಂಜಾಬ್ನಿಂದ ಡೆಲ್ಲಿಗೆ ಒಂದು ಟ್ರೈನ್ ಬರೋದು ಪ್ರತಿ ದಿವಸ. ಓಕೆ. ಆ ಟ್ರೈನ್ ತುಂಬ ಬರೀ ಕ್ಯಾನ್ಸರ್ ಪೇಷಂಟ್ಸ್. ಯಾಕೆ? ಅಲ್ಲಿ ಇದನ್ನೇ ಮಾಡ್ತಿದ್ರಾ? ಚಪಾತಿನ ಸುಟ್ಟೆ ತಿನ್ನೋದು, ರೊಟ್ಟಿಯನ್ನು ಸುಟ್ಟೆ ತಿನ್ನೋದು. ಮೇಲ್ಗಡೆ ಸುಟ್ಟಾಗ ಕಪ್ಪಗಾಗತ್ತಲ್ವಾ, ನೈಟ್ರ ಸಮಯಿಸ್ಬಿಡುತ್ತೆ. ಟಾಪ್ 3 to 5 ಫುಡ್ಸ್ ದಟ್ ಯು ವುಡ್ ಸಜೆಸ್ಟ್ ಟು ಅವಾಯ್ಡ್. ಮೊದಲನೇದು ಬೇಕರಿ ಪ್ರಾಡಕ್ಟ್ಸ್. ಎರಡನೇದು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಂಪು ಮಾಂಸ. ಮೂರನೇದು ಯಾವುದಾದ್ರು ಅವಾಯ್ಡ್ ಮಾಡ್ತೀನಿ ಅಂತಂದರೆ ಗಾಣದೆಣ್ಣೆಗಳನ್ನು ಬಳಸಿ ಅಂತ ಹೇಳ್ತಾರೆ. ಗಾಣದೆಣ್ಣೆ ಒಂದು ಮಟ್ಟಕ್ಕೆ ಒಳ್ಳೇದಾದ್ರೂ ಅದು ಕರಿಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಏನಕ್ಕೆ ಅಂದರೆ ವಾಟ್ ಟು ಆ್ಯಡ್ ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್ ಫುಡ್ಡಲ್ಲಿ? ನಮ್ಮ ಊಟದ ಅರ್ಧ ಭಾಗ ತರಕಾರಿ ಹಣ್ಣಿರಬೇಕು, ಕಾಲು ಭಾಗ ಕಾಳುಗಳಿರಬೇಕು. ಬರಗು, ಅಕ್ಕಿ ತಿನ್ಬೋದು, ಯಾರು ತಿನ್ಬೇಡ್ದು ಅಂತೆಲ್ಲ, ಅಕ್ಕಿ ತಿನ್ಬೇಡ್ದು ಅಂತ ಎಲ್ಲೂ ಇಲ್ಲ. ಅದು ದಟ್ಸ್ ಎ ವೆರಿ ಮಿಸ್ಕನ್ಸೆಪ್ಷನ್ ಆ್ಯಂಡ್ ವೆರಿ ಮಿಸ್ನಾಮರ್. ನೀವು 5 ಗಂಟೆಗಳ ಕಾಲ ಕೂತೆ ಕೆಲಸ ಮಾಡೋರು ದಿವಸ 5-7 ಸಿಗರೇಟ್ ಸೇದಷ್ಟು ಸಮ ಅಂತ. ಅಯ್ಯಪ್ಪ, ಬೇರೆ ಏನು ಮಾಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ. ನೀವು ಯೋಗ ಮಾಡಲೇಬೇಕು, ನನ್ನ ಕೈಯಲ್ಲಿ ಮಡ್ಚಕ್ಕಾಗಲ್ಲ, ದೇಹ ತೊಂದರೆ ಇಲ್ಲ, ವಾಕಿಂಗ್ ಮಾಡಿ. ಬಿಸಿ ಬೇಡ, ತಂಗಳ ಜೊತೆ ಬೇಡ, ವೈದ್ಯನ ಬೆಳೆಸಬೇಡ ಅಂತ ಸರ್ವಜ್ಞ ಅಂದ. ವೈದ್ಯನ ಬೆಳೆಸಬೇಡ ಅಂತ ಸರ್. ವೈದ್ಯ ಬೆಳೆತೋ ನೋದಷ್ಟು ಸಮಾಜದಲ್ಲಿ ಕಾಯಿಲೆ ಜಾಸ್ತಿ ಇದೆ ಅಂತ ಅರ್ಥ. ಹಾಯ್, ನಮಸ್ಕಾರ. ಮತ್ತೊಂದು ಹೆಲ್ತ್ ಅವೇರ್ನೆಸ್ ಸೀರೀಸ್. ನಾನು ಮಾತಾಡಿದ್ದೀನಿ ಡಾಕ್ಟರ್ ರಾಜೀವ್ ಎಜಿ, ಸೀನಿಯರ್ ಆನ್ಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ ಎಕ್ಸ್ಪರ್ಟ್. ಕ್ಯಾನ್ಸರ್ ಬಗ್ಗೆ ತುಂಬ ಮೆಡಿಕಲ್ ಟರ್ಮ್ಸು, ತುಂಬ ಟೆಕ್ನಿಕಲ್ ಟರ್ಮ್ಸು ಅದೆಲ್ಲ ಏನೂ ಇಲ್ಲ. ತುಂಬ ಸಿಂಪಲ್ಲಾಗಿ ಒಬ್ಬ ಕಾಮನ್ ಮ್ಯಾನ್ಗೂ ಅರ್ಥ ಆಗಬೇಕಾಗಿರೋ ವಿಚಾರನ ನಾವು ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಬೆಳಗಿಂದ ಸಂಜೆ ತನಕ ನಮಗೆ ತಪ್ಪು ಅಂತ ಗೊತ್ತಿಲ್ಲ, ಆದರೂ ಆ ವಿಚಾರಗಳೇ ಕ್ಯಾನ್ಸರ್ಗೆ ಟ್ರಿಗರ್ ಮಾಡ್ತಾ ಇರುವಂತಹ ಅಂಶಗಳು ಯಾವುದು ಅನ್ನೋದನ್ನ ತುಂಬ ಸಿಂಪಲ್ಲಾಗಿ ತಿಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ನಾವು ಅಡುಗೆ ಮನೇಲಿ ಆಗಿರಬಹುದು, ಏನೂ ಹೊರಗಡೆ ತಿಂತಿಲ್ಲಪ್ಪ ಆದರೂ ಕ್ಯಾನ್ಸರ್ ಆಗ್ತಿದೆ ಅನ್ನೋ ವಿಚಾರ ಆಗಿರ್ಬೋದು, ಅಥವಾ ಜಸ್ಟ್ ಕೆಲಸಕ್ಕೆ ಹೋಗ್ತೀನಿ, ಬೆಳಗಿಂದ ಸಂಜೆ ತನಕ ಕೆಲಸ ಮಾಡ್ತೀನಿ, ಆದರೂ ಅಲ್ಲೂ ಕ್ಯಾನ್ಸರ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆ, ಅದು ಯಾವುದು ಅನ್ನುವಂಥದ್ದು. ಹೀಗೆ ತುಂಬ ಸಿಂಪಲ್ ಆಗಿರೋ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ನಮ್ಮ ಕನ್ಸರ್ನ್ ಇಷ್ಟೇ, ಹೆಲ್ತ್ ಅಂತ ಬಂದಾಗ ನಿಮಗೆ GSS ಮಾಧ್ಯಮ ಒಂದು ಹ್ಯಾಂಡ್ ಬುಕ್ ಆಗಬೇಕು ಅನ್ನೋಂಥದ್ದು. ಇದನ್ನು ಕ್ಯಾನ್ಸರ್ ಆಗಿರೋರಷ್ಟೇ ಅಲ್ಲ, ಕ್ಯಾನ್ಸರ್ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಅಂತಹ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಈ ಕಾನ್ವರ್ಸೇಷನಲ್ಲಿ ನಿಮಗೆ ಸಿಗುತ್ತೆ. ಮಿಸ್ ಮಾಡದೆ ನೋಡಿ. ಸರ್, ನಮ್ಮ ಭಾರತ ಇಟ್ ಯೂಸ್ ಟು ಬಿ ಡಯಾಬಿಟಿಸ್ ಕ್ಯಾಪಿಟಲ್ ಇತ್ತು. ಈಗ ಕ್ಯಾನ್ಸರ್ ರೇಟ್ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಎಲ್ಲಿ ಕ್ಯಾನ್ಸರ್ ಕ್ಯಾಪಿಟಲ್ ಆಗಿಬಿಡುತ್ತೋ ಅನ್ನೋ ಭಯದಲ್ಲಿ ಇನ್ಫ್ಯಾಕ್ಟ್ ನಾವಿದ್ದೀವಿ. ಸೊ ಇದ್ರ ಬಗ್ಗೆ ನಿಮಗೆ ಅನ್ಸುತ್ತಾ ನಮ್ಮ ಜನ ಅಲರ್ಟ್ ಆಗ್ತಿದ್ದಾರೆ, ಅಥವಾ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ, ಅಥವಾ ಇನ್ನೂ ಇಗ್ನೋರೇ ಮಾಡ್ತಾ ಇದ್ದಾರೆ, ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಇಟ್ ಅಂತ? ಒಂದು ಮಟ್ಟಕ್ಕೆ ನೀವು ಹೇಳೋದು ಪೂರ್ಣವಾಗಿ ಸತ್ಯವೋ ಹೌದು, ಆದರೆ ಪೂರ್ಣವಾಗಿ ಸತ್ಯವೂ ಅಲ್ಲ. ಆ ಥರ ನಾವು ವಿಶ್ವದ ಪರಿಸ್ಥಿತಿಯನ್ನೇ ತೆಗೆದುಕೊಂಡ್ರೆ ನಮ್ಮ ಪಾಶ್ಚಿಮಾತ್ಯ ದೇಶಗಳು, ಯುರೋಪ್ ಮತ್ತು ಅಮೆರಿಕಾ ದೇಶಗಳಲ್ಲಿ ಯೋಚನೆ ಮಾಡಿದ್ರೆ ಪ್ರತಿ ಲಕ್ಷಕ್ಕೆ 500 ಸರಾಸರಿ ಜನಗಳಿಗೆ ಕ್ಯಾನ್ಸರ್ ಕಾಯಿಲೆ ಇದೆ. ಓಕೆ. ಆಸ್ಟ್ರೇಲಿಯಾದಲ್ಲೂ ಕೂಡ, ನ್ಯೂಜಿಲ್ಯಾಂಡಲ್ಲಿ, ಆಸ್ಟ್ರೇಲಿಯಾದಲ್ಲಿ ಯಾರು ಈ ಪಾಶ್ಚಿಮಾತ್ಯ ಸಂಸ್ಕೃತಿಯಲ್ಲಿ ಇದ್ದಾರೆ ಅವರಲ್ಲಿ ಈ ಇನ್ಸಿಡೆನ್ಸ್ ಜಾಸ್ತಿ ಇದೆ. ಅದಕ್ಕೆ ನೇರವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿನೇ ಕಾರಣ ಅಂತ ಹೇಳಲ್ಲ. ಭೌಗೋಳಿಕ ಕಾರಣಗಳಿದೆ, ಆಹಾರ ಪದ್ಧತಿಯ ಕಾರಣಗಳಿದೆ, ಹವಾಮಾನ ಕಾರಣಗಳಿವೆ. ಇವೆಲ್ಲರ ಜೊತೆಲಿ ತುಂಬ ಜನ ವಲಸಿಗರು ಈ ದೇಶಗಳಲ್ಲಿದ್ದಾರೆ. ಸೊ ಇವೆಲ್ಲವರು ಸೇರಿಸ್ಕೊಂಡು ಆ ಮಟ್ಟಕ್ಕೆ ಬರುತ್ತೆ. ಪ್ರತಿ ಲಕ್ಷಕ್ಕೆ 500 ಸರಾಸರಿ. ಆಫ್ರಿಕಾ ಮತ್ತು ಭಾರತಕ್ಕೆ ಬಂದರೆ ಆ ಸರಾಸರಿ ಪ್ರತಿ ಲಕ್ಷಕ್ಕೆ 100 ಇಳಿಯುತ್ತೆ. ಓಕೆ. ಸೊ ಆ ಲೆಕ್ಕ ತೆಗೆದುಕೊಂಡ್ರೆ ನಾವಿನ್ನೂ ಕಮ್ಮಿಲೇ ಇದ್ದೀವಿ. ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ದೇಶ ಭಾರತ ಮತ್ತು ಚೀನಾ. ಹೌದು ಹೌದು. ಆ ಲೆಕ್ಕ ಎಷ್ಟು ಜನ ಕ್ಯಾನ್ಸರ್ ರೋಗಿಗಳಿದ್ದಾರೆ ಈ ದೇಶದಲ್ಲಿ ಅಂತ ಲೆಕ್ಕ ಇಟ್ಕೊಂಡ್ರೆ ನಾವು ಪ್ರಸ್ತುತ 3ನೇ ಸ್ಥಿತಿಯಲ್ಲಿದ್ದೀವಿ. ಮೊದಲು ಅಮೆರಿಕ, ಚೀನಾ, ನಂತರ ಭಾರತ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಏನಕ್ಕೆ ಅಂದರೆ ಕಾರಣ ನಮ್ಮಲ್ಲಿ ಇರ್ತಕ್ಕಂಥ ಅತಿ ದೊಡ್ಡ ಜನಸಂಖ್ಯೆ. ಆ ಜನಸಂಖ್ಯೆ ಕಾರಣದಿಂದ ಇವತ್ತು ನಮಗೆ ಕ್ಯಾನ್ಸರ್ ಕಾಯಿಲೆ ತುಂಬ ಕಾಣಿಸ್ಕೊಳ್ತಾ ಇದೆ ಅಂತ. ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಜನ ತುಂಬ ಇನ್ನೂ ಹಳೆ ಕಾಲದ ಯೋಚನೆಯಲ್ಲೇ ಮೌಢ್ಯದಲ್ಲೇ ಇದ್ದಾರಾ, ಅವ್ರು ಯಾರಿಗೂ ಅರಿವಿಲ್ವಾ, ಅವೇರ್ನೆಸ್ ಅನ್ನೋದಿಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರಾ?
ಒಂದು ಮಟ್ಟಿಗೆ ನೆಗ್ಲೆಕ್ಟ್ ಈಗಲೂ ಕೂಡ ನಡೀತಾ ಇದೆ. ಈಗಲೂ ಎಷ್ಟೋ ಜನ ಕ್ಯಾನ್ಸರ್ ಕಾಯಿಲೆ ಬಂತು ಅಂದ್ರೆ ನಮಗೆ ವಾಸಿ ಆಗಲ್ಲ ಅನ್ನೋ ಯೋಚನೆಲೇ ಇರ್ತಾರೆ. ಆದ್ರೆ ಅವೆಲ್ಲ ಸತ್ಯವಲ್ಲ. ವಿಜ್ಞಾನ ಅನ್ನೋದು ತೀರಾ ಮುಂದಕ್ಕೆ ಹೋಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ ನೀವು ಕೆಲವೊಂದು ಸರ್ತಿ ಬಹುಶಃ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕ್ಯಾನ್ಸರ್ ಕಾಯಿಲೆ ಕೊನೆ ಹಂತದಲ್ಲಿ ಬಂದಿದೆ ಅಂದ್ರೆ ಇವ್ರು ಬದುಕಲ್ಲ ಅಂತ ಅಂತಿದ್ವಿ. ಆದ್ರೆ ಇವತ್ತು ಅಂತ ನಾನು ಅವತ್ತಿನ ದಿವಸ ವಿದ್ಯಾಭ್ಯಾಸ ಮಾಡುವಾಗ ಕ್ಯಾನ್ಸರ್ ಕೊನೆ ಹಂತ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ವಿ. ಇವತ್ತು ನನ್ನ 20 ವರ್ಷದ ಸರ್ವಿಸಿನ ನಂತರ ಕ್ಯಾನ್ಸರ್ ಫೀಲ್ಡ್ನಲ್ಲಿ ಇವತ್ತು 4ನೇ ಸ್ಟೇಜಿನ ಕ್ಯಾನ್ಸರ್ ಕಾಯಿಲೆಯನ್ನು ಕೂಡ ವಾಸಿ ಮಾಡಬಹುದು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಸೊ ಈ 20 ವರ್ಷಗಳಲ್ಲಿ ಎಷ್ಟು ಬದಲಾವಣೆ ಆಯಿತು ನೋಡಿ ಅಲ್ವಾ. ಹಾಗೆ ನಮ್ಮ ಜನಗಳು ಮೊದಲು ಏನೋ ಗೆಡ್ಡೆ ಬಂತಂತೆ, ಗೆಡ್ಡೆ ಹೊಡ್ಕೊಂತಂತೆ ಸತ್ತೋದ್ರಂತೆ, ಏಕೋ ಊಟ ಸೇರ್ತಿರ್ಲಿಲ್ವಂತೆ, ಊಟ ಬಿಟ್ಟು ಸತ್ತೋದ್ನಂತೆ, ಮಲ ಮೂತ್ರ ವಿಸರ್ಜನೆ ಮಾಡ್ಬೇಕಂದ್ರೆ ರಕ್ತ ಬರ್ತಿತ್ತಂತೆ ಸತ್ತೋದ್ನಂತೆ, ಮುಟ್ಟು ನಿಂತೋದ್ರೂ ರಕ್ತ ಹೋಗ್ಬಿಡ್ತಂತೆ ಯಾರಿಗೂ ಇದು ಕ್ಯಾನ್ಸರ್ ಕಾಯಿಲೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಅವತ್ತು ಡಯಾಗ್ನೋಸ್ಟಿಕ್ಸ್ ಟೂಲ್ಸ್ ಪತ್ತೆ ಹಚ್ಚಲಿಕ್ಕೆ ಪ್ರಯೋಗಾಲಯಗಳು ಅದ್ರ ತಕ್ಕನಾದಂಥ ಸಲಕರಣೆಗಳು ಇರಲಿಲ್ಲ. ಸಿಟಿ ಸ್ಕ್ಯಾನ್, MRI, PET ಸ್ಕ್ಯಾನ್ ಇವ್ಯಾವು ಇರಲಿಲ್ಲ. ಅವಾಗ ಬರೀ ಜನ ಮಾತಾಡ್ಕೊಂಡ್ರು ಕ್ಯಾನ್ಸರ್ ಅನ್ನೋದಕ್ಕೆ ಅದಕ್ಕೆ ಕೆಳಕ್ಕೆ ಕ್ಯಾನ್ಸರ್ ಕಾಯಿಲೆ ಟರ್ಮು ಗೊತ್ತಿರಲಿಲ್ಲ. ಅದು ಕ್ಯಾನ್ಸರ್ ಕೆಳಗೆ ಅದನ್ನ ಇಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಆ ಕಾರಣದಿಂದ ನಮ್ಮ ಜನ ಏನ್ ಮಾಡ್ತಾ ಇದ್ರು, ಈ ತರ ಏನೋ ಲೋಕಾರೂಢಿ ಮೇಲೆ ಗೆಡ್ಡೆ ಇತ್ತಂತೆ ಹೊಡ್ಕೊಂಡು ಸತ್ತೋದ್ರಂತೆ, ಊಟ ಸೇರಿದೆ, ಈ ತರ ಲೋಕಾರೂಢಿ ಮಾತಲ್ಲಿ ಅದನ್ನ ಅನ್ಕೊಂಡು ಬಂದ್ಬಿಟ್ರು. ಇವತ್ತೇನಾಗಿದೆ, ಅದು ಪರಿಸ್ಥಿತಿ ಪೂರ್ಣವಾಗಿ ಬದಲಾಗಿದೆ. ಪರಿಸ್ಥಿತಿ ಪೂರ್ಣವಾಗಿ ಬದಲಾಗ್ಲಿಕ್ಕೆ ಕಾರಣ ಒಂದು ಅರಿವು, ಪ್ರಚಾರ, ಈ ಥರದ ಮಾಧ್ಯಮಗಳು, ಜೊತೆನಲ್ಲಿ ಹೋಗಿ ಬಂದು ಸಫಲತೆಯನ್ನು ಪಡೆದಿರ್ತಕ್ಕಂಥ ರೋಗಿಗಳು ಬೇರೆ ರೋಗಿಗಳಿಗೆ ಹೇಳುವಂಥ ಮಾತುಗಳು, ಇಂಡೈರೆಕ್ಟ್ ಮಾರ್ಕೆಟಿಂಗ್. ಇದು ತುಂಬಾ ಅದರಲ್ಲೂ ಕ್ಯಾನ್ಸರ್ನಂತಹ ಕಾಯಿಲೆಗೆ ಈ ರೀತಿಯಾದಂಥ ಗುಣಮುಖವಾದಂಥ ರೋಗಿಗೆ ಅತಿ ದೊಡ್ಡ ಪ್ರಚಾರಕ. ನಮಗೆ ಸ್ಟಾರ್ ಪ್ರಚಾರಕರು, ಸಿನಿಮಾ ತಾರೆಯರು, ಕ್ರಿಕೆಟ್ ಪ್ಲೇಯರ್ಸ್ಗಳು ಬೇಡ. ಯಾರು ಕ್ಯಾನ್ಸರ್ನ ಗೆದ್ದಿರ್ತಕ್ಕಂಥ ಪೇಷಂಟ್ ಇರ್ತಾನಲ್ವಾ, ಆ ಪೇಷಂಟು ಇಂಥ ಡಾಕ್ಟರ್ ಹತ್ರ ಹೋಗು, ಇಂಥ ಆಸ್ಪತ್ರೆಗೆ ಹೋಗು, ಇಂಥ ಊರಿಗೆ ಹೋಗು ಅಂತ ಹೇಳಿಕೊಡ್ತಾನಲ್ವಾ, ಅದು ಅತಿ ದೊಡ್ಡ ಪ್ರಚಾರ ನಮಗೆ. ನಿಜವಾಗಿ ಇವಾಗ ನೋಡ್ತೀವಿ, ಇತ್ತೀಚೆಗೆ ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಟ್ರೆಂಡಲ್ಲೂ ಕ್ಯಾನ್ಸರ್ ವಾರಿಯರ್ ಅಂತೀವಿ, ಕ್ಯಾನ್ಸರ್ ಫೈಟರ್, ಸರ್ವೈವರ್ ಅಂತ ಹೇಳ್ತೀವಿ, ಅವ್ರ ಇಂಟರ್ವ್ಯೂಗಳನ್ನ ಮಾಡೋದಿದೆ. ಸೊ ಅವ್ರು ಆ ನಿಟ್ಟಿನಲ್ಲಿ ಅದನ್ನ ಮುಟ್ಸೋ ಪ್ರಯತ್ನನ ಮಾಡ್ತಾ ಇದ್ದಾರೆ. ಅದು ದೊಡ್ಡ ಒಂದು ನಮಗೆ ಪ್ಲಸ್ ಪಾಯಿಂಟ್. ನಮ್ಮ ದೊಡ್ಡ ಕ್ರಿಕೆಟ್ ತಾರೆ ಅವರು ಕೂಡ ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದು ವಿಶ್ವಕಪ್ ಅನ್ನು ಗೆದ್ದು ಕೊಟ್ಟು ಮ್ಯಾನ್ ಆಫ್ ದಿ ಸೀರೀಸ್ ಆದ್ರು. ಅವೆಲ್ಲವೂ ಸಫಲತೆಯ ಒಂದು ಉದಾಹರಣೆಗಳು. ಆ ತರ ಉದಾಹರಣೆಗಳು ತುಂಬಾ ದೊಡ್ಡವಿದೆ. ನೆಲ್ಸನ್ ಮಂಡೇಲಾ ಅವರು ಕೂಡ ಪ್ರಾಸ್ಟೇಟ್ ಕ್ಯಾನ್ಸರ್ನ ಪೇಷಂಟ್ ಆಗಿದ್ರು. ಆಮೇಲೆ ನಮ್ಮ ಸ್ಟೀವ್ ಜಾಬ್ಸ್ ಅವರು ಕೂಡ ಕ್ಯಾನ್ಸರ್ ರೋಗಿ ಆಗಿದ್ರು. ಈ ಥರ ಅನೇಕ ದೊಡ್ಡವ್ರ ಉದಾಹರಣೆಗಳಿದೆ. ಬಹಳಷ್ಟು ಜನ ತುಂಬಾ ಚೆನ್ನಾಗಿದ್ದವರು, ಲೀಸಾ ರೇ ಅವರು ಓವೇರಿಯನ್ ಕ್ಯಾನ್ಸರ್ ಗೆದ್ದು ಬಂದವರು, ಸೊನಾಲಿ ಬೇಂದ್ರೆ ಅವರು, ಇತ್ತೀಚೆಗೆ ಪ್ರಕಾಶ್ ಬೆಳ್ವಾಡಿ ಅವರು ಒಂದ್ ಕಡೆ ಹೇಳಿದ್ದಾರೆ, ಅವರು ಕೋಲೋನ್ ಕ್ಯಾನ್ಸರ್ ಏನೋ ಆಗಿತ್ತು ಅಂತ ಹೇಳಿ ಮೊನ್ನೆ. ಹೌದು. ಸೊ ಹಾಗಾಗಿ ಭಯ ಪಟ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಇದ್ದು, ಧೈರ್ಯಂ ಸಾಹಸೇ ಲಕ್ಷ್ಮಿ. ವಿ ಆರ್ ಸ್ಟಾರ್ಟಿಂಗ್ ಅವರ್ ಕಾನ್ವರ್ಸೇಷನ್ ವಿತ್ ಅ ಗುಡ್ ಪಾಸಿಟಿವ್ ಹೋಪ್ ಅಂಡ್ ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ತುಂಬಾ ಇದೆ ಸರ್ ಥ್ರೂ ಔಟ್ ದಿಸ್ ಕಾನ್ವರ್ಸೇಷನ್. ಎಸ್, ವಿ ಸ್ಟಾರ್ಟ್ ವಿತ್ ಒನ್ ಮೋರ್ ಥಿಂಗ್. ಏನಂದ್ರೆ ನಮ್ಮ ದೇಶದಲ್ಲಿ, ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಕಾಡ್ತಾ ಇರುವಂತಹ ಟಾಪ್ 3 ಅಂತ ಹೇಳೋದಾದ್ರೆ ಕ್ಯಾನ್ಸರ್ಸ್ ಯಾವ್ದು? ನೋಡಿ, ಭಾರತ ದೇಶದಲ್ಲಿ ಅಂತ ಯೋಚನೆ ಮಾಡಿದ್ರೆ ಮೊದಲು ಗರ್ಭಕೋಶದ ಕಂಠದ ಕ್ಯಾನ್ಸರ್, ಸರ್ವಿಕ್ಸ್ ಕ್ಯಾನ್ಸರ್. ಗರ್ಭಕೋಶದ ಕ್ಯಾನ್ಸರ್ ಅಲ್ಲ, ಗರ್ಭಕೋಶದ ಕಂಠ. ಗರ್ಭಕೋಶ ಮೇಲ್ಭಾಗದಲ್ಲಿ ಇರ್ತದೆ, ಗರ್ಭಕೋಶದ ಕಂಠ ಕೆಳಗಡೆ ಇರ್ತದೆ. ಗರ್ಭಕೋಶದ ಕಂಠದ ಕ್ಯಾನ್ಸರ್ ಬಹಳ ಕಾಣಿಸ್ಕೊಳ್ತಾ ಇತ್ತು. ಆಮೇಲೆ ಅದನಂತರ ಬ್ರೆಸ್ಟ್ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್. ಮೂರನೇದಾಗಿ ಬಾಯಿ ಮತ್ತು ಮೇಲ್ಗಡೆ ಅಪ್ಪರ್ ಏಡೋ ಡೈಜೆಸ್ಟಿವ್ ಟ್ರ್ಯಾಕ್ ಅಂತ ಕರಿತೀವಿ, ಗಂಟಲು, ಬಾಯಿ ಮತ್ತು ಗಂಟಲಿನ ಕ್ಯಾನ್ಸರ್. ಇವು 3 ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ. ಹೌದು, ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಆದರೆ ಈಗ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಕಮ್ಮಿ ಆಗ್ತಾ ಇದೆ, ಸ್ತನದ ಕ್ಯಾನ್ಸರ್ ಮೇಲಕ್ಕೆ ಹೋಗ್ತಾ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಸ್ತನದ ಕ್ಯಾನ್ಸರ್ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿ ಹೊರಹೊಮ್ತಾ ಇದೆ. ಇವಲ್ಲದೆ ಇವು ಮೇಲ್ಗಡೆ 3 ಬಿಟ್ರೆ ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಸೋಫೇಗಸ್, ಅನ್ನನಾಳದ ಕ್ಯಾನ್ಸರ್, ಮತ್ತೆ ಕರುಳಿನ ಕ್ಯಾನ್ಸರ್, ಆಮೇಲೆ ಲುಕೇಮಿಯಾಸ್, ರಕ್ತದ ಕ್ಯಾನ್ಸರ್, ಲಿಂಫೋಮಾ, ಲ್ಯುಕೇಮಿಯಾಸ್ ಅಂತ ಕರಿತೀವಿ. ಈ ಕ್ಯಾನ್ಸರ್ಗಳು ಕಾಣಿಸ್ಕೊಳುತ್ತೆ. ಸಾರ್ಕೋಮಾ ಅನ್ನೋ ಕ್ಯಾನ್ಸರ್ ಕಮ್ಮಿ. ಲಂಗ್ಸ್, ಶ್ವಾಸಕೋಶದ ಕ್ಯಾನ್ಸರ್ ಅದು ಕೂಡ ಸಾಕಷ್ಟೇ ನೋಡ ಸಿಗ್ತದೆ. ಕರುಳಿನ ಕ್ಯಾನ್ಸರು ನಮ್ಮ ದೇಶದಲ್ಲಿ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರೋದ್ರಿಂದ, ನಾವು ಸೊಪ್ಪು ತರಕಾರಿಗಳನ್ನು ಬೇಳೆಗಳನ್ನು ತಿನ್ನುವಂಥ ಜನಾಂಗ ಆಗಿರೋದ್ರಿಂದ
ಸ್ವಲ್ಪ ಕರುಳಿನ ಕ್ಯಾನ್ಸರ್ ಕಮ್ಮಿ ಇದೆ. ಆದರೆ ಇವತ್ತಿನ ಪರಿಸ್ಥಿತಿ ಬದಲಾಗ್ತಾ ಇದೆ. ಈಗ ಮೊದಲಿಗಿಂತ ಹೆಚ್ಚು ನಾವು ಮಾಂಸಾಹಾರ ಸೇವನೆಯಲ್ಲಿ ನಾವು ರೂಢಿಸ್ಕೊಳ್ತಾ ಇದ್ದೀವಿ. ಬರೀ ಮಾಂಸಾಹಾರ ಸೇವನೆ ಬೇಯಿಸಿದ್ದಲ್ಲ, ಕರೆದಿರೋದು, ಸುಟ್ಟಿರೋದು, ಈ ರೀತಿಯಾದಂಥದ್ದನ್ನೆಲ್ಲ ಕಲಿತು ಆಹಾರ ಕ್ರಮ ಭಾಳಷ್ಟು ತೀಕ್ಷ್ಣವಾಗಿ ಬದಲಾಗ್ತಾ ಇರೋದ್ರಿಂದ ಕರುಳಿನ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ಗಳು ಕೂಡ ಸಾಕಷ್ಟು ನೋಡ್ತಾ ಇದ್ದೀವಿ ಇವತ್ತು. ಇವಾಗ ಒಂದು ಕಂಪ್ಯಾರಿಸನ್ ಅಂತ ತಗೊಂಡ್ರೆ ಈ 2026ರಲ್ಲೂ 2 ತಿಂಗಳು ಕಳೆದು ಹೋಯ್ತು. ನೀವೇ ನೋಡೋದಾದ್ರೆ ಈ 2 ತಿಂಗಳಲ್ಲಿ ಎಷ್ಟು ಕೇಸಸ್ ಅಂದ್ರೆ ಫ್ರೆಶ್ ಕೇಸಸ್ನ ನೋಡಿದ್ದೀರಾ? ಅದ್ರ ರೇಟ್ ಹೇಗೆ ಜಾಸ್ತಿ ಆಗ್ತಿದೆಯಾ? ವಾಟ್ ಈಸ್ ಯುವರ್ ಅನಾಲಿಸಿಸ್? ನಾನು ಆಸ್ಪತ್ರೆ 3-4 ಊರುಗಳನ್ನು ಓಡಾಡ್ತಿರ್ತೀನಿ ಪೇಷಂಟ್. ನಾನು ಈ ಕ್ಯಾನ್ಸರ್ ರೋಗಿಗಳನ್ನು ಬಿಟ್ಟರೆ ಬೇರೆ ಇನ್ಯಾವುದು ಕೆಲಸವನ್ನು ಈ ಕಳೆದ 20 ವರ್ಷಗಳಿಂದ ಮಾಡಿಲ್ಲ. 3 ಊರುಗಳಲ್ಲಿ ಮುಖ್ಯವಾಗಿ ಓಡಾಡ್ತಾ ಇರ್ತೇನೆ. ಸಣ್ಣ ಪುಟ್ಟ 3-4 ಕಡೆ ಕೆಲಸ ಅದ್ರ ಜೊತೆಲಿ ಆನ್ ದಿ ವೇ ಸಿಕ್ಕುವಂಥ ಊರುಗಳಲ್ಲೂ ಕೂಡ ನೋಡ್ಕೊಂಡು ಹೋಗ್ತೀವಿ. ಮುಖ್ಯವಾಗಿ ಮೈಸೂರು, ಬೆಂಗಳೂರು ಮತ್ತು ದಾವಣಗೆರೆ. ಪ್ರತಿ ದಿವಸ ಸರಾಸರಿ ನಮ್ಮ ಈ 3 ಆಸ್ಪತ್ರೆಗಳನ್ನ ಇಟ್ಕೊಂಡ್ರೆ ಪ್ರತಿ ದಿವಸ ಒಂದು 6-7 ಪೇಷಂಟ್ ಪ್ರತಿ ದಿವಸ ಸಿಗ್ತಾರೆ. ದಿನ ಫ್ರೆಶ್ ಕೇಸಸ್ 6-7 ಪೇಷಂಟ್ಸ್ ಪ್ರತಿ ದಿವಸ ಸಿಗ್ತದೆ. ನೇರವಾಗಿ ನಾನು ಅಲ್ಲೇ ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. 3 ಜಾಗದಲ್ಲೂ ಹೋಗಿ ಬರೋಕ್ಕಾಗತ್ತೆ ಡಾಕ್ಟರ್ ಒಂದೇ ದಿವಸ? ಸಾಧ್ಯ ಇಲ್ಲ. ಬೆಂಗಳೂರು, ಮೈಸೂರು ಹೋಗಿ ಬರ್ಬೋದು, ಆದರೆ ದಾವಣಗೆರೆಯಲ್ಲಿ ಪ್ರತಿ ದಿವಸ ಇರೋಕ್ಕೆ. ಆದರೆ ವಿಡಿಯೋ ಕನ್ಸಲ್ಟೇಷನ್ಸ್ ತೆಗೆದುಕೊಳ್ತೇವೆ. ಅಸಿಸ್ಟೆಂಟ್ಗಳು ಇರ್ತಾರೆ, ರಿಪೋರ್ಟ್ಸ್ಗಳನ್ನು ಕಳಿಸ್ಕೊಡ್ತಾರೆ. ಅದಕ್ಕೆ ಏನು ಟ್ರೀಟ್ಮೆಂಟ್ಗೆ ರೆಡಿ ಮಾಡಬೇಕು, ಏನು ಎಕ್ಸ್ಪ್ಲನೇಷನ್ ಮಾಡಬೇಕು ಇವನ್ನ ತಿಳಿಸ್ತೀವಿ. 3 ಪೇಷಂಟ್ ಪ್ರತಿ ದಿವಸ 5-6 ಪೇಷಂಟ್ಸ್ಗಳು ಖಂಡಿತವಾಗ್ಲೂ ಕೈಗೆ ಸಿಗ್ತಾರೆ. ಈಗೊಂದು 10 ವರ್ಷದ ಒಂದು ಪ್ಯಾಟರ್ನ್ ಅಂತ ನೋಡಿದ್ರೆ, ಈಚ್ ಡಿಕೇಡಲ್ಲಿ ಒಂದು ಪ್ಯಾಟರ್ನ್ ಅಂತ ನೋಡಿದ್ರೆ ಹೇಗೆ ಬದಲಾಗಿದೆ? ಜೆಂಡರ್ ಇರ್ಬೋದು, ಏಜ್ ಇರ್ಬೋದು. ಖಂಡಿತವಾಗ್ಲೂ ಬದಲಾಗ್ತಾ ಇದೆ. ಇದು ಬಹಳ ಪ್ರಸ್ತುತವಾದಂಥ ಪ್ರಶ್ನೆ. ಏನಾಗ್ತಾ ಇದೆ ಅಂದ್ರೆ, ಮೊದಲು ನಾವು ಕ್ಯಾನ್ಸರ್ ಅನ್ನ ಸಾಮಾನ್ಯವಾಗಿ ವಯಸ್ಸಾದವ್ರ ಕಾಯಿಲೆ ಅನ್ಕೊಳ್ತಿದ್ವಿ. 50 ದಾಟಿರೋರ್ಗೆ, 50-60 ದಾಟಿರೋರ್ಗೆ ಬರ್ತಕ್ಕಂಥ ಕಾಯಿಲೆ ಅನ್ಕೊಂಡಿದ್ವಿ. ಆದ್ರೆ ಈಗ ಹಂಗಾಗ್ತಾ ಇಲ್ಲ. ನಾವು ಸಾಕಷ್ಟು ಹೆಣ್ಣುಮಕ್ಕಳನ್ನ, ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಕಳನ್ನ ಈ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ. ಅದರಲ್ಲೂ ಸ್ತನ. ಕಾರಣ ಏನಿದ್ದಿರಬಹುದು ಅಂತಂದ್ರೆ ಯೂಸ್ ಆಫ್ ಪೆಸ್ಟಿಸೈಡ್ಸ್. ನಾವು ಕ್ರಿಮಿನಾಶಕಗಳನ್ನು ಎಷ್ಟು ಬಳಸ್ತಾ ಇದ್ದೀವಿ, ಅದು ಪ್ರತಿಯೊಬ್ಬರು ಊಟ ಮತ್ತು ಈ ಪದ್ಧತಿಗಳನ್ನೇ ಹೇಳ್ಕೊಂಡು ಹೋಗ್ತಾರೆ. ಉದಾಹರಣೆಗೆ ಇನ್ನೊಂದು ಅತಿ ದೊಡ್ಡ ಉದಾಹರಣೆ ಕೊಡ್ಬೇಕಾದ್ರೆ, ನಾನು ಬೆಂಗಳೂರಲ್ಲಿ ಓದಬೇಕಾದ್ರೆ ಥೈರಾಯ್ಡ್ ಗ್ರಂಥಿಯ ಕ್ಯಾನ್ಸರ್ನ ತುಂಬ ಕಮ್ಮಿ ನೋಡ್ತಾ ಇದ್ವಿ ನಾವು. ನಾನು ಸರಿಸುಮಾರು ನನ್ನ ಜೀವನದ ಮೊದಲ 1 ದಶಕ ನಾನು ಬೆಂಗಳೂರಲ್ಲೇ ಕೆಲಸ ಮಾಡಿದ್ದು. ಬೆಂಗಳೂರಲ್ಲಿ ನಾವು ಥೈರಾಯ್ಡ್ ಕ್ಯಾನ್ಸರ್ ನೋಡ್ತಾನೆ ಇರಲಿಲ್ಲ, ಬಹಳ ವಿರಳ. ಏನಕ್ಕೆ ಅಂದರೆ ಬೆಂಗಳೂರು ಪೂರ್ತಿಯಾಗಿ ನಗರೀಕೃತಗೊಂಡಿದೆ. ಅಲ್ಲಿ ಎಲ್ಲೂ ಕೂಡ ನಿಮಗೆ ಜೊತೆಲಿ ಇನ್ನೊಂದು ಅದರ ಜೊತೆಲಿ ನೀರಿನ ಅಭಾವ ಜಾಸ್ತಿ ಇದೆ. ಗದ್ದೆಗಳಿಲ್ಲ. ಸುತ್ತಲೂ ಹೊಲಗಳಿವೆ, ಮಾವಿನ ತೋಪುಗಳಿದೆ, ಬೇರೆ ರೀತಿಯಾದಂಥ ತರಕಾರಿಗಳನ್ನು ಬೆಳೀತಾರೆ. ಆದರೆ ನಾನು ಮೈಸೂರಿಗೆ ಬಂದ ನಂತರ ಈ ಒಂದು ದಶಕದಲ್ಲಿ ಏನಾಯಿತು, ಮೈಸೂರಲ್ಲಿ ಥೈರಾಯ್ಡ್ ಕ್ಯಾನ್ಸರ್ ಅನ್ನು ಬಹಳ ನೋಡ್ತೀನಿ. ಇಲ್ಲಿ ಏನಕ್ಕೆ ಅಂದರೆ ಇಲ್ಲಿ ನೀರಿದೆ, ಗದ್ದೆಗಳಿವೆ, ತುಂಬ ಔಷಧಿ ಹೊಡಿತಾರೆ. ಈ ಕಾರಣವನ್ನು ಯಾರೂ ಕೂಡ ಪೂರ್ಣವಾಗಿ ಅನಾಲಿಸಿಸ್ ನಾವು ಕೂಡ ಮಾಡೋಕ್ಕಾಗಿಲ್ಲ. ಏನಕ್ಕೆ ಅಂದರೆ ನಾವು ಪ್ರತಿ ದಿವಸ ಪೇಷಂಟ್ಗಳನ್ನು ನೋಡೋದ್ರಲ್ಲೇ ಎಷ್ಟು ಬ್ಯುಸಿ ಆಗ್ತೀವಿ ಅಂದರೆ, ಸಂಶೋಧನೆಗೆ ಸಮಯ ಸಿಕ್ಕುವಂಥದ್ದು ಅದೇ ಹೌದಾ ಅಲ್ವಾ ಅನ್ನೋದನ್ನು. ಆದರೆ ಇವು ಎಲ್ಲೋ ಒಂದು ಕಡೆ ಕ್ಲೂ ಸಿಕ್ಕತ್ತೆ, ಎಲ್ಲೋ ಒಂದು ಕಡೆ ಇದಿರಬಹುದು ಅನ್ನೋದು ತೋರಿಸುತ್ತೆ. ಅಲ್ಲಿ ಬೆಂಗಳೂರು, ಮೈಸೂರು ಅಜಗಜಾಂತರ ದೂರದಲ್ಲಿಲ್ಲ, 150 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಕಾಣಿಸದೇ ಇರತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂದರೆ ಏನು ಕಾರಣ ಇರಬಹುದು ಅನ್ನೋಷ್ಟು ಸಾಮಾನ್ಯ ಜ್ಞಾನ ನಮಗೆ ಹೊಳಿತಿರ್ತದೆ. ಈ ರೀತಿಯಾದಂಥ ಈ ಥರದ್ದು ಭೌಗೋಳಿಕ ವ್ಯತ್ಯಾಸಗಳನ್ನು ನೋಡ್ತೀವಿ. ಅದೇ ರೀತಿ ನಾನು ದಾವಣಗೆರೆಯಲ್ಲೂ ಕೂಡ ಕೆಲಸ ಮಾಡ್ತೀನಿ ಹೇಳಿದೆ. ದಾವಣಗೆರೆಯಲ್ಲಿ ನಾವು ಅನ್ನನಾಳದ ಕ್ಯಾನ್ಸರ್ ನೋಡ್ತೀವಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನಾಗ್ತದೆ, ರೊಟ್ಟಿಗಳನ್ನ ಬಡಿದು ಒಣಗಿಸಿ ಇಟ್ಕೊಡ್ತಾರೆ ಅವರು. ಕಡಕ್ ರೊಟ್ಟಿ ಮಾಡಿ ತಿಂತಾರೆ. ಈ ಕಡಕ್ ರೊಟ್ಟಿನಲ್ಲಿ ಫಂಗಸ್ ಬೆಳೆಯುತ್ತೆ, ಕಣಿ ಕಾಣಲ್ಲ ಆ ಫಂಗಸ್. ನಾವು ಬ್ರೆಡ್ ಅಲ್ಲಾದ್ರೆ ಆ ಬೂಸ್ಟ್ ಅಂತ ತೆಗೆದು ಹಾಕ್ತೀವಿ ನಾವು, ಆದ್ರೆ ತೆಗೆದಾಕೋದಲ್ಲ, ಪೂರ್ಣವಾಗಿ ಅದನ್ನ ನಾವು ತಿನ್ಲಿಕ್ಕೆ ಹೋಗ್ಬಾರ್ದು. ಅದೇನಾಗ್ತದೆ, ದೇಹದೊಳಗೆ ಹೋಗಿ ಸೇರಿ ಅದು ನಮ್ಮ ಅನ್ನನಾಳದ ಪದರ ಮೇಲೆ ಅಂಟು ಕೂತ್ಕೊಳ್ಳುತ್ತೆ. ಆ ರೀತಿಯಾಗಿ ಅದು ಕೂತು ಬಹಳ ವರ್ಷಗಳ ನಂತರ ಅನ್ನನಾಳದ ಕ್ಯಾನ್ಸರ್ ಕಾಣಿಸ್ಕೊಡುತ್ತೆ. ಈ ರೀತಿಯಾದ ಭೌಗೋಳಿಕ ಚೇಂಜಸ್ಗಳನ್ನು ಕೂಡ ನಾವು ಇದರಲ್ಲಿ ಕಾಣಿಸ್ಕೊಳ್ತೀವಿ. ಆದರೆ ಏನೇ ಹೇಳಿದ್ರು, ಹೆಣ್ಣು ಮಕ್ಕಳಲ್ಲಿ ಕ್ಯಾನ್ಸರಿನ ಪ್ರಮಾಣ ಇವತ್ತು ನಾವು ನೋಡ್ತಾ ಇರೋ ಹಾಗೆ ಜಾಸ್ತಿ ಇದೆ. ನಾವು 1000 ಪೇಷಂಟ್ಸ್ ನೋಡಿದ್ರೆ ಸರಿಸುಮಾರು 600-700 ಮಂದಿ ಹೆಣ್ಮಕ್ಳು ಇರ್ತಾರೆ, ಇನ್ನು 300-400 ಮಂದಿ ಗಂಡು ಮಕ್ಕಳು ಇರ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ರಿಸ್ಕ್ ಇದೆ ಅನ್ನೋದು ಕಾಣಸಿಗುತ್ತೆ. ಬ್ರೆಸ್ಟ್, ಆಗ್ಲೇ ಹೇಳಿದಾಗ ಬ್ರೆಸ್ಟು ಮತ್ತು ಸರ್ವಿಕ್ಸ್, ಗರ್ಭಕಂಠದ ಕ್ಯಾನ್ಸರು ಮತ್ತು ಸ್ತನದ ಕ್ಯಾನ್ಸರು ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಗರ್ಭಕೋಶದ ಕ್ಯಾನ್ಸರ್ ಕಮ್ಮಿ ಆಗ್ತಾ ಇದೆ. ಅದಕ್ಕೆ ವ್ಯಾಕ್ಸಿನ್ ಕೂಡ ಬಂದಿದೆ. ಆದರೆ
ಸ್ತನದ ಕ್ಯಾನ್ಸರ್ಗೆ ಹಂಗಿಲ್ಲ. ಸ್ತನದ ಕ್ಯಾನ್ಸರ್ ಮೊದಲು ತುಂಬ ವಯಸ್ಸಾದವ್ರಿಗೆ ಕಾಣಿಸ್ಕೊಳ್ತಾ ಇತ್ತು. ಈಗ 30 ವರ್ಷದ ಹೆಣ್ಮಕ್ಳಿಗೆಲ್ಲ ನೋಡಿದ್ದೀವಿ. ತುಂಬ ಕಾಮನ್ ಆಗ್ತಾ ಇದೆ. ಸರ್, ನಾವು ಇವಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಮಾತಾಡಿದ್ವಿ. ಬಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ಕ್ಯಾನ್ಸರ್. ಅಂದರೆ ಕ್ಯಾನ್ಸರ್ ಅಂದ್ರೆ ಏನು, ದೇಹದಲ್ಲಿ ಏನಾಗುತ್ತೆ, ಅದನ್ನ ಒಂದಷ್ಟು ಸ್ಟೇಜ್ ಅಂತ ಹೇಳಿದೀವಿ, ಈ ಸ್ಟೇಜ್ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಕ್ಯಾನ್ಸರ್ ಅಂದ್ರೆ ಏನು ಅಂದರೆ, ಉದಾಹರಣೆಗೆ ಒಂದು ಗಾಯ ಆಯಿತು ಅಂತ ಇಟ್ಕೊಳ್ಳೋಣ. ಗಾಯ ಆಯಿತು ಅಂದರೆ ಏನಾಗುತ್ತೆ, ಗಾಯ ಒಳಗಡೆಯಿಂದ ಬೆಳ್ಕೊಳಕ್ಕೆ ಶುರು ಆಗುತ್ತೆ. ಮೊದಲು ಕೆಂಪಾಗಿ ಖಂಡದ ರೂಪದಲ್ಲಿ ಬೆಳ್ಕೊಳುತ್ತೆ. ಅದಾದ್ಮೇಲೆ ಅದ್ರ ಮೇಲೆ ಚರ್ಮ ಬೆಳ್ಕೊಳುತ್ತೆ. ಆಮೇಲೆ ಮೇಲ್ಗಡೆ ಇರತಕ್ಕಂಥದ್ದು ನಾರುಗಟ್ಟಿ ಹಳೆ ಸತ್ತಿರ್ತಕ್ಕಂಥ ಚರ್ಮ ಬಿದ್ದು ಹೋಗುತ್ತೆ. ಗಾಯ ಬರುತ್ತೆ, ಗಾಯ ಮಾಗಿತು ಅಲ್ವಾ? ಅದೇ ರೀತಿಯಾಗಿ ದೇಹದ ಒಳಗಡೆನೂ ಕೂಡ ಗಾಯಗಳಾಗ್ತಾ ಇರ್ತದೆ, ನಾನಾ ಕಾರಣಗಳಿಂದ. ಒಂದು ಸಣ್ಣ ಉದಾಹರಣೆಗೆ ಇಟ್ಕೊಳ್ಬೇಕು ಅಂದರೆ, ಮಾಂಸಾಹಾರ ಪದ್ಧತಿಗಳಲ್ಲಿ ನಾರಿನಂಶ ತುಂಬ ಕಮ್ಮಿ ಇರುತ್ತೆ. ಆದರೆ ಮಲ ಅನ್ನೋದು ಮುಂದಕ್ಕೆ ಹೋಗ್ಬೇಕಲ್ವಾ? ಅವಾಗ ಏನಾಗುತ್ತೆ, ಈ ನಮ್ಮ ಕರುಳಿನ ಪದರಕ್ಕೆ ಉಜ್ಜುತ್ತೆ. ತುಂಬ ಸಾಫ್ಟ್ ಅದು, ನಮ್ಮ ಬಾಯಲ್ಲಿರ್ತಕ್ಕಂತಹ ಪದರಕ್ಕಿಂತ ತುಂಬ ಸಾಫ್ಟ್. ಅವಾಗ ಏನಾಗುತ್ತೆ, ಗಾಯ ಆಗುತ್ತೆ. ಆ ರಿಪೀಟೆಡ್ ಗಾಯಗಳಾಗ್ತಾ ಇರುತ್ತೆ. ರಿಪೀಟೆಡ್ ಗಾಯ ಆಗ್ತಾ ಏನಾಗುತ್ತೆ, ಅದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ, ದೇಹ ಯಾವಾಗಲೂ ಅಷ್ಟೇ ಕರೆಕ್ಷನ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರುತ್ತೆ. ಎಲ್ಲೇ ಗಾಯ ಇದ್ರೂ ಆವಾಗ ಕರೆಕ್ಷನ್ ಮಾಡ್ಕೊಳ್ಳೋವಂಥ ಸಮಯದಲ್ಲಿ ಏನಾಗುತ್ತೆ, ಈ ಸೆಲ್ ರಿಪೇರ್ ಅಂತ ಕರಿತೀವಿ. ಈ ಸೆಲ್ ರಿಪೇರಲ್ಲಿ ಡಿಫಾರ್ಮೆಟೀಸ್ಗಳಾಗುತ್ತೆ, ಚೇಂಜಸ್ಗಳಾಗುತ್ತೆ. ಆ ಸೆಲ್ ರಿಫಾರ್ಮೆಟಿ ಚೇಂಜ್ ಆಗಬೇಕಾದ್ರೆ ಎಕ್ಸ್ಟ್ರಾ ಬೆಳವಣಿಗೆಗಳು ಶುರು ಆಗುತ್ತೆ. ಆಮೇಲೆ ಇಷ್ಟು ಬೆಳವಣಿಗೆ ಆದಮೇಲೆ ನಿಲ್ಲಬೇಕದು. ಇಟ್ ಈಸ್ ಆಟೋಮ್ಯಾಟಿಕ್ ಪ್ರೋಸೆಸ್. ಸರಿಯಾ? ನಮಗೆ ಇಲ್ಲಿ ಗಾಯ ಆಯಿತು, ಗಾಯ ವಾಸಿ ಆಯಿತು, ಇಷ್ಟು ಚರ್ಮ ಬಂತು, ಇಲ್ಲಿ ನಿಲ್ಲಬೇಕದು. ಕರೆಕ್ಟ್. ಅದು ನಿಂತಾಗ ಸಾಮಾನ್ಯ ಅಲ್ಲಿ ಬೆಳೆಯಕ್ಕೆ ಶುರು ಆಗುತ್ತಲ್ವಾ. ಬೆಳೆಯೋದು ನಿಲ್ಲದೆ ಇದ್ರೆ ಹರಡುತ್ತೆ, ದೊಡ್ಡದಾಗಿ ಬೆಳ್ಕೊಳುತ್ತೆ, ಇನ್ನೂ ಬೆಳ್ಕೊಂಡು ಹೋಗುತ್ತೆ. ಅದೇ ಕ್ಯಾನ್ಸರ್. ಎಲ್ಲಿ ನಿಲ್ಲಬೇಕು ಮೀರಿ ಬೆಳೆಯುತ್ತಲ್ವಾ, ಅವಶ್ಯಕತೆಗೂ ಮೀರಿ ಅನ್ಕಂಟ್ರೋಲ್ಡ್ ಗ್ರೋತ್. ಅಂದ್ರೆ ಅದು ಕ್ಯಾನ್ಸರ್. ಆ ಸೆಲ್ಸ್ಗಳು ಅನ್ಹೆಲ್ದಿ ಅದೇನಾಗುತ್ತೆ, ಅದಕ್ಕೆ ಕಂಟ್ರೋಲ್ ಅನ್ನೋದು ಇರಲ್ಲ. ನಮ್ಮ ದೇಹದಲ್ಲಿ P53 ಅನ್ನೋ ಒಂದು ಜೀನ್ ಇರುತ್ತೆ. P53 ಅನ್ನೋ ಒಂದು ಜೀನ್. ಆ ಜೀನ್ ಏನ್ ಮಾಡುತ್ತೆ, ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ. ಈ P53 ಅನ್ನೋ ಜೀನು ಯಾವ ಅಂಗಾಂಗದಲ್ಲಿ ಅದರ ಡಿಪ್ಲೀಷನ್ ಆಗುತ್ತೋ, ಕಾರಣಾಂತರಗಳಿಂದ, ಏನೇ ಕಾರಣಗಳಿರಬಹುದು, ಕಾರಣ ಎಲ್ಲಿ ಡಿಪ್ಲೀಷನ್ ಅನ್ನೋದು ಆಗುತ್ತೋ ಅಲ್ಲಿ ಈ ಅನ್ಕಂಟ್ರೋಲ್ ಗ್ರೋತ್ ಅನ್ನೋ ಶುರು ಆಗ್ಬಿಡ್ತದೆ. ಈ ಅನ್ಕಂಟ್ರೋಲ್ ಗ್ರೋತೆ ಕ್ಯಾನ್ಸರ್. ಅದು ಗೆಡ್ಡೆ ಆಗುತ್ತೆ. ಯಾವುದು ಗೆಡ್ಡೆಯಾಗಿ ಪರಿಣಮಿಸುತ್ತೆ. ನಾನಾ ಕಾರಣಗಳು, P53 ಡಿಲೀಷನ್ ಆಗ್ಲಿಕ್ಕೆ ಅಥವಾ ಓವರ್ ಗ್ರೋತ್ ಆಗ್ಲಿಕ್ಕೆ ಹಾರ್ಮೋನ್ ಇರ್ಬೋದು. ಓವರ್ ಗ್ರೋತ್ ಹೌದು, P53 ಓಕೆ, ಅದು ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇರುತ್ತೆ. ಆದರೆ ಅದನ್ನು ಮೀರಿ ಬೆಳವಣಿಗೆಗಳು ಕೆಲವೊಂದು ಇದ್ರಲ್ಲಿ ಆ ಥರದ್ದೆಲ್ಲ ಆದಾಗ್ಲೂ ಈ ರೀತಿಯಾದಂಥ ಕ್ಯಾನ್ಸರ್ಗಳು ಬರುತ್ತೆ. ಓಕೆ, ಕ್ಯಾನ್ಸರ್ ಏನು ಅಂತ ತಿಳ್ಕೊಂಡ್ವಿ. ಬಟ್ ಹೂ ಆರ್ ವಾಟ್ ಈಸ್ ದ ಕಲ್ಪ್ರಿಟ್ ಸರ್? ಅಂದ್ರೆ ನಮ್ಮ ದೇಹದಲ್ಲಿ ಇವತ್ತಿನ ನಮ್ಮ ಒಂದು ಅಭ್ಯಾಸಗಳು ನೋಡೋದಾದ್ರೆ. ಹೌದು ನೋಡಿ, ಕ್ಯಾನ್ಸರ್ ನಮಗೆ ನಾವು ಓದಬೇಕಾದ್ರೆ ಒಂದು ನುಡಿ ಅಥವಾ ನುಡಿಗಟ್ಟು ಅಂತ ಕರಿತೀವಿ. ಒಂದು ಪ್ರಾವರ್ಬ್ ಹೇಳೋರು, ಎನಿಥಿಂಗ್ ಅಂಡರ್ ಸನ್ ಇನ್ಕ್ಲೂಡಿಂಗ್ ಸನ್ ಕ್ಯಾನ್ ಕಾಸ್ ಕ್ಯಾನ್ಸರ್ ಅಂತ. ಕ್ಯಾನ್ ಕಾಸ್ ಕ್ಯಾನ್ಸರ್ ಟು ಹ್ಯೂಮನ್ಸ್. ಎನಿಥಿಂಗ್ ಅಂಡರ್ ಸನ್ ಇನ್ಕ್ಲೂಡಿಂಗ್ ಸನ್. ಸರಿನಾ? ಇನ್ಕ್ಲೂಡಿಂಗ್ ಸನ್ ಯಾಕೆ ಅಂದ್ರೆ, ನಾವು ಓಝೋನ್ ಪದರದ ಬಗ್ಗೆ ಮಾತಾಡ್ತೀವಿ. ಓಝೋನ್ ಪದರ ರಂಧ್ರ ಆಯಿತು ಅಂದರೆ ನಮಗೆ ಡೈರೆಕ್ಟ್ UV ರೇಡಿಯೇಷನ್ ಮೈ ಮೇಲೆ ಬೀಳುತ್ತೆ. ಆವಾಗ ನಮಗೆ ಚರ್ಮದ ಕ್ಯಾನ್ಸರ್ ಬರುತ್ತೆ. ಸರಿನಾ? ಸೊ ಸನ್ ಈಸ್ ಕಾಸಿಂಗ್ ಕ್ಯಾನ್ಸರ್ ಅಲ್ವಾ? ಸೊ ಓಝೋನ್ ಬೇಕಲ್ವಾ? ಎಲ್ಲಿ ಈ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ? ಆಸ್ಟ್ರೇಲಿಯಾ ದೇಶದಲ್ಲಿ. ಅವರು ಬಿಳಿ ಜನಾಂಗ, ಓಝೋನ್ ಪದರ ಕಿತ್ತೋಗಿದೆ ಆ ಜಾಗದಲ್ಲಿ. ಅದರಿಂದ ಡೈರೆಕ್ಟ್ UV ರೇಡಿಯೇಷನ್ ಇಂದ ಅವ್ರಿಗೆ ಅವ್ರಿಗೆ ಬೀಚ್ನಲ್ಲಿ ಹೋಗಿ ಸೂರ್ಯನ ಶಾಖ ತೆಗೆದುಕೊಳ್ಳೋ ಆಸೆ, ಈ ಕಾರಣಗಳಿಂದ ಅವ್ರಿಗೆ ಅಲ್ಲಿ ಸ್ಕಿನ್ ಕ್ಯಾನ್ಸರ್ ಕಾಣಿಸ್ಕೊಡುತ್ತೆ. ನಮ್ಮ ದೇಶದಲ್ಲಿ ಆ ಥರ ಯಾವುದೂ ಪ್ರಾಬ್ಲಮ್ ಇಲ್ವಾ ಡಾಕ್ಟ್ರೆ? ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಥವಾ UV ರೇಡಿಯೇಷನ್ ಕೇರಳದಲ್ಲಿ ಜಾಗದಲ್ಲಿ ಇದೆ, ಇಲ್ಲ ಅಂತೇನಲ್ಲ. ಆದರೆ ಒಂದು ಪ್ರಮಾಣ ಕಮ್ಮಿ ಇದೆ. ಎರಡನೇದು, ನಾವು ಕಪ್ಪು ಜನಾಂಗ. ಸೊ UV ರೇಡಿಯೇಷನ್ ಅನ್ನೋದು ನಮಗೆ ಸ್ವಲ್ಪ ಪ್ರತಿಫಲನ ಆಗೋಗುತ್ತೆ. ಸೊ ಅಷ್ಟಾಗಿ ಅಬ್ಸಾರ್ಬ್ ಆಗಲ್ಲ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಈ ಸ್ಕಿನ್ ಕ್ಯಾನ್ಸರ್ ಅನ್ನೋದು ಕಾಣಿಸಿಗಲ್ಲ. ಸೊ ಆ ರೀತಿಯಾದಂಥ ಒಂದು ಕಾರಣ. ಇನ್ನು ಬೇರೆ ಕಾರಣಗಳನ್ನ ಹೇಳ್ಕೊಂಡು ಬಂತಂದ್ರೆ, ನಮ್ಮ ಆಹಾರ ಪದ್ಧತಿ ಅತಿ 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 ದೊಡ್ಡದು. ಅದರ ನಂತರ ಅಭ್ಯಾಸಗಳು ಆಹಾರ ಕ್ರಮದಲ್ಲಿರ್ಬೋದು, ಜೀವನ ಕ್ರಮದಲ್ಲಿರ್ಬೋದು, ವ್ಯಾಯಾಮ, ನಿದ್ರೆ, ಕೆಲಸದ ಒತ್ತಡಗಳು, ಓಡಾಟಗಳು, ಜೀವನ ಶೈಲಿ, ಮತ್ತೆ ಇವತ್ತು ಮಕ್ಕಳನ್ನ ಮಾಡ್ಕೊಳ್ಳೋದನ್ನ ನಿಧಾನ ಮಾಡ್ತಾ ಇರತಕ್ಕಂಥ ಕಾರಣಗಳು, ಮತ್ತೆ ಒಬ್ಬರಿಗಿಂತ ಹೆಚ್ಚು ಜನ ಜೊತೆ ಲೈಂಗಿಕ ಸಂಪರ್ಕ ಇರತಕ್ಕಂಥ ಕಾರಣಗಳು, ಇವೆಲ್ಲವೂ ಕೂಡ ಕಾರಣ. ಜೊತೆಲಿ
ಸ್ವಲ್ಪ ಮಟ್ಟಿಗೆ ಜೆನೆಟಿಕ್ಸ್ ಕೂಡ, ಜೆನೆಟಿಕ್ಸ್, ವಂಶವಾಹಿನಿ, ಅದು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾತ್ರ. ವಂಶವಾಹಿನಿನ ಸ್ವಲ್ಪ ಮಟ್ಟಿಗೆ. ಕ್ಯಾನ್ಸರ್ ಕಾಯಿಲೆಯಲ್ಲಿ ವಂಶವಾಹಿನಿ ಅನ್ನೋದು ಕೂಡ ಒಂದು ರೋಲ್ ಇದೆ, ಆದರೆ ಇವುಗಳಿಗಿಂತ ದೊಡ್ಡ ರೋಲ್ ಅಲ್ಲ. ಸೊ ಇದು ಇಷ್ಟು ದೊಡ್ಡ ಪಾತ್ರ ವಹಿಸುತ್ತೆ ಅಂದರೆ ನಮ್ಮ ಫುಡ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಫಿಟ್ನೆಸ್ ಆಕ್ಟಿವಿಟೀಸ್, ನಮ್ಮ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು. ಈ ಫುಡ್ ಅಂತ ಬಂದಾಗ ಲೆಟ್ ಮಿ ಕಮ್ ಸ್ಟ್ರೈಟ್ ಟು ದ ಇಂಟ್ರೆಸ್ಟ್ ಆಫ್ ಮೈ ಆಡಿಯನ್ಸ್, ಆಯಿತಾ? ಟಾಪ್ 3 to 5 ಫುಡ್ಸ್ ದಟ್ ಯು ವುಡ್ ಸಜೆಸ್ಟ್ ಟು ಅವಾಯ್ಡ್ ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್. ಕ್ಯಾನ್ಸರ್ ಅಂತ ಬಂದಾಗ 3ನ್ನ ಅವಾಯ್ಡ್ ಮಾಡಬೇಕು ಅಂದರೆ, ಮೊದಲನೇದು ಬೇಕರಿ ಪ್ರಾಡಕ್ಟ್ಸ್. ನಮ್ಮ ಬೇಕರಿ ಪ್ರಾಡಕ್ಟ್ಸ್ ಎಲ್ಲವನ್ನು ಅವಾಯ್ಡ್ ಮಾಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಾಯ್ಡ್ ಮಾಡಿ. ನಮ್ಮ ಅಡ್ವರ್ಟೈಸಲ್ಲಿ ಕಾಣಿಸೋ ಬಿಸ್ಕತ್ ಇರ್ಬೋದು, ಬೇಕರಿಲಿ ತಿನ್ಬೋದು ಅನ್ನೋಂಥ ಪಪ್ಸು, ಸಮೋಸಗಳು ಇರ್ಬೋದು, ಅವಾಯ್ಡ್ ಮಾಡಿ. ಕೂಲ್ ಡ್ರಿಂಕ್ಸ್ಗಳು, ಸರಿನಾ? ಆಲ್ ದೋಸ್ ಥಿಂಗ್ಸ್ ಇಂಟು ಒನ್ ಕ್ಯಾಟಗರಿ, ಆಲ್ ದಿ ಜಂಕ್ಸ್, ಅವನ್ನು ಅವಾಯ್ಡ್ ಮಾಡಬೇಕು. ಅದು ಸ್ತನದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್, ಅನ್ನನಾಳದ ಕ್ಯಾನ್ಸರ್, ಜೊತೆಯಲ್ಲಿ ಕ್ಯಾನ್ಸರ್ ಅಲ್ಲದೆ ಇರತಕ್ಕಂಥ ಬೇರೆ ಕಾಯಿಲೆಗಳು, ಒಬೆಸಿಟಿ, ಡಯಾಬಿಟಿಸ್, ಇವೆಲ್ಲವನ್ನು ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿಕೊಡ್ತದೆ. ಎರಡನೇದು ಅವಾಯ್ಡ್ ಮಾಡ್ತೀನಿ ಅಂತ ಹೇಳಿದ್ರೆ ಕೆಂಪು ಮಾಂಸಗಳು, ರೆಡ್ ಮೀಟ್ ಅವಾಯ್ಡ್ ಮಾಡಿ. ತಿನ್ನಲೇಬೇಕು ಅಂತ ಏನೂ ಇಲ್ವೇ ಇಲ್ಲ, ತಿನ್ನಲೇಬೇಕು ಅಂತ ಏನು, ಅದು ಅವಾಯ್ಡ್. ಸಂತೋಷ ಬದುಕ್ಬೋದು, ಆ ಪ್ರಾಣಿನೂ ಸಂತೋಷವಾಗಿ ಬದುಕತ್ತೆ, ಸರಿನಾ? ಸಾಧ್ಯ ಆದಷ್ಟು ರೆಡ್ ಮೀಟ್ ಅವಾಯ್ಡ್ ಮಾಡಿ, ಸರಿನಾ? ಮೂರನೇದು ಯಾವುದಾದ್ರು ಅವಾಯ್ಡ್ ಮಾಡ್ತೀನಿ ಅಂತಂದರೆ ಎಣ್ಣೆ ಪದಾರ್ಥಗಳು. ನಾವು ಎಣ್ಣೆಯನ್ನು ಬಳಕೆಯನ್ನು ತುಂಬ ಮಾರ್ಪಾಡು ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮ್ಮ ಭಾರತೀಯ ಶೈಲಿಯಲ್ಲಿ ನಾವು ಮೊದಲು ವಿ ವರ್ ನೆವರ್ ಯೂಸರ್ಸ್ ಆಫ್ ದಿ ಸೀಡ್ ಆಯಿಲ್. ಯಾವುದೇ ಕಾಳಿನ ಎಣ್ಣೆಗಳನ್ನು ನಾವು ಬಳಸ್ತಿರಲಿಲ್ಲ ಪಾರಂಪರಿಕವಾಗಿ. ನಾವು ಅತಿ ಹೆಚ್ಚು ಗೋವುಗಳನ್ನು, ತುಪ್ಪ, ಬೆಣ್ಣೆಗಳನ್ನು ಬಳಸುವಂಥ ಜನಗಳು. ಆದರೆ ಇವತ್ತು ಆಂಗ್ಲರು ಬಂದ ಮೇಲೆ ಬಹುಶಃ ನಮ್ಮ ಮುಸಲ್ಮಾನರು ನಮ್ಮ ದೇಶಕ್ಕೆ ಬಂದಾಗ ಈ ಕಾಳಿನ ಎಣ್ಣೆಗಳನ್ನು ನಮ್ಮ ದೇಶಕ್ಕೆ ತಂದು ತೋರಿಸಿದ್ದು. ಇವತ್ತು ನಾವು ಕಾಳಿನ ಎಣ್ಣೆಗಳನ್ನು ತುಂಬ ನಮ್ಮ ಸೋಯಾಬೀನ್ ಎಣ್ಣೆ ಇರ್ಬೋದು, ಬೇರೆ ಯಾವುದೇ ಎಣ್ಣೆಗಳಿರಬಹುದು, ಈ ಎಣ್ಣೆಗಳನ್ನು ಬಳಸೋದನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ ತುಪ್ಪದ ಕಡೆ ಹೊರಡಿ. ಕಡಲೆಕಾಯಿ ಎಣ್ಣೆ ಒಂದು ಮಟ್ಟಿಗೆ ಓಕೆ, ಇರೋ ಎಣ್ಣೆಗಳಿಗೆಲ್ಲದಕ್ಕಿಂತ ಕಡಲೆಕಾಯಿ ಎಣ್ಣೆ ಒಂದು ಮಟ್ಟಿಗೆ ಸತ್ಯವಾಗ್ಲೂ ಓಕೆ. ಈ ಎಳ್ಳು, ಸಾಸಿವೆ, ಕಡಲೆಕಾಯಿಗಿಂತ ಮೇಲ್ ಬರುತ್ತೆ. ಎಳ್ಳು ಮತ್ತೆ ಸಾಸಿವೆ ಎಣ್ಣೆಗಳು ಕಡಲೆಕಾಯಿಗಿಂತ ಮೇಲ್ ಬರುತ್ತೆ. ನಾವು ಸೂರ್ಯಕಾಂತಿ ಎಣ್ಣೆ, ರೈಸ್ ಬ್ರ್ಯಾನ್ ಆಯಿಲ್, ನಮ್ಮ ಹೊಟ್ಟಿನ ಎಣ್ಣೆ, ಮತ್ತೆ ಮಲ್ಟಿ ವೆಜಿಟೇಬಲ್ಸ್ ಆಯಿಲ್ಸ್ ಅಂತ ಕೆಲವು ಬರ್ತದೆ, ಅವು ಡಾಲ್ಡಾಗಳಿರಬಹುದು. ಅವೆಲ್ಲವನ್ನು ಪೂರ್ಣವಾಗಿ ನಮ್ಮ ಎಷ್ಟೋ ಮಟ್ಟಿಗೆ ಆಲಿವ್ ಆಯಿಲ್ ಕೂಡ ಅಷ್ಟೊಂದು ನಮ್ಮ ದೇಶದ ಇದಕ್ಕೆ ಅಷ್ಟೊಂದೇನು ಒಳ್ಳೇದಲ್ಲ. ತುಂಬ ಮಾರ್ಕೆಟಿಂಗ್ ಮಾಡ್ತಾರೆ ಅದ್ರ ಬಗ್ಗೆ, ನಮ್ಮ ದೇಶಕ್ಕಲ್ಲ. ಇವಾಗ ನಾವು ವಿ ಆರ್ ಸೋ ಮಚ್ ಯೂಸ್ ನಮ್ಮ ಜೀವನದಲ್ಲಿ ಹೆಂಗೆ ಹೊಕ್ಬಿಟ್ಟಿದೆ ಅಂದರೆ, ಒಂದಿಷ್ಟಾಗಲ ಒಗ್ಗರಣೆ ಹಾಕ್ಬೇಕಂದ್ರೂ ಎಣ್ಣೆ ಹಾಕೊಳ್ಳೋ ಅಷ್ಟು ಬಂದಿದೆ. ಸೊ ಮುಂಚೆ ಎಲ್ಲ ಏನು ಮಾಡ್ತಿದ್ರು? ಹಾಕಿದ್ರೆ ತುಪ್ಪ, ಎಲ್ಲ ತುಪ್ಪದಲ್ಲಿ. ಹೌದು ನೋಡಿ, ತೆಂಗಿನ ಎಣ್ಣೆನೂ ಬಳಸ್ತಾರೆ. ತೆಂಗಿನ ಎಣ್ಣೆ ನಮ್ಮ ಕರಾವಳಿ ಶೈಲಿಯಲ್ಲಿ ತೆಂಗಿನ ಎಣ್ಣೆ ಬಳಸ್ತಾರೆ. ತೆಂಗಿನ ಎಣ್ಣೆ ಕಾಳೆಣ್ಣೆ ಅಲ್ಲ, ಅದು ಸರಿನಾ? ತೆಂಗಿನ ಎಣ್ಣೆ, ಕಾಳೆಣ್ಣೆ, ಮತ್ತೆ ತೆಂಗಿನ ಎಣ್ಣೆ, ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಆಮೇಲೆ ಕಡಲೆಕಾಯಿ ಎಣ್ಣೆ, ಕೊನೆಯಲ್ಲ ಕಡಲೆಕಾಯಿ. ಸೊ ಈ ಲೆಕ್ಕದಲ್ಲಿ ಬಂದ್ಕೊಂಡು ಹೋಯ್ತು ಅಂದ್ರೆ ತುಂಬಾ ಒಳ್ಳೇದು. ಗಾಣದೆಣ್ಣೆಗಳನ್ನ ಬಳಸಿ ಅಂತ ಹೇಳ್ತಾರೆ. ಗಾಣದೆಣ್ಣೆ ಒಂದು ಮಟ್ಟಕ್ಕೆ ಒಳ್ಳೇದಾದ್ರೂ ಅದು ಕರಿಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಏನಕ್ಕೆ ಅಂದ್ರೆ ಅದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ಸ್ ಕಮ್ಮಿ ಇರುತ್ತೆ. ಎನಿ ಆಫ್ ದಿ ಆಯಿಲ್ ವಿಚ್ ಇಸ್ ನಾಟ್ ಪ್ರೋಸೆಸ್ಡ್, ಅದರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಕಮ್ಮಿ. ನೇರವಾಗಿ ಗಾಣದ ಎಣ್ಣೆಯನ್ನು, ಕೋಲ್ಡ್ ಪ್ರೆಸ್ಡ್ ಆಯಿಲನ್ನು ಕರೀಲಿಕ್ಕೆ ಅಷ್ಟೊಂದು ಸೂಕ್ತ ಅಲ್ಲ. ಅದು ತೊಂದರೆ ಕೊಡ್ತದೆ. ಅದು ಉಕ್ಕೋದಂಥದ್ದು, ಈ ಥರದ್ದು ಬೇರೆ ತೊಂದರೆಗಳು ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆ ಪ್ರಾಬ್ಲಮ್ಗಳನ್ನ ಕೊಡುತ್ತೆ. ಆದರೆ ನಮ್ಮ ದೈನಂದಿನ ಬಳಕೆಗೆ ಒಗ್ಗರಣೆಗೆ ಬಳಸ್ತೀವಿ ಅಥವಾ ಅಡುಗೆಗಳಿಗೆ ಬಳಸ್ತೀವಿ, ಕೋಲ್ಡ್ ಪ್ರೆಸ್ ಎಣ್ಣೆ ಬಳಸ್ಬೋದು. ತುಂಬ ಒಳ್ಳೆ. ಈಗ ಫುಡ್ ಅಂತ ಬಂದಾಗ ಕ್ಯಾನ್ಸರ್ ಆಗೋದಕ್ಕೆ ಅವಾಯ್ಡ್ ಮಾಡುವಂಥದ್ದು ಅನ್ಕೊಂಡ್ವಿ. ಬಟ್ ವಾಟ್ ಟು ಆ್ಯಡ್ ವೆನ್ ಇಟ್ ಕಮ್ಸ್ ಟು ಕ್ಯಾನ್ಸರ್? ಫುಡ್ಡಲ್ಲಿ ಆ್ಯಡ್ ಮಾಡಬೇಕು ಅಂದರೆ ತರಕಾರಿಗಳು, ಹಣ್ಣುಗಳು ಅತಿ ಮುಖ್ಯವಾಗಿ. ಹೇಗಿರಬೇಕು ಅಂದರೆ, ನಮ್ಮ ಊಟದ ಅರ್ಧ ಭಾಗ ತರಕಾರಿ ಹಣ್ಣು ಇರಬೇಕು. ಇನ್ನು ಅರ್ಧ ಭಾಗದಲ್ಲಿ ಕಾಲು ಭಾಗ ಕಾಳುಗಳಿರಬೇಕು. ಇನ್ನು ಮಿಕ್ಕಿದ ಕಾಲು ಭಾಗ ನಮ್ಮ ಅಕ್ಕಿ, ರಾಗಿ, ಗೋಧಿ, ಕಾರ್ಬೋಹೈಡ್ರೇಟ್ ಇವುಗಳಿರಬೇಕು. ಸೊ ತರಕಾರಿ ಮತ್ತೆ ಹಣ್ಣುಗಳು ಅರ್ಧ ಭಾಗ ಆಗಬೇಕು. ಈಗ ನೀವು ಕಾಸಸ್ ಅಂತ ನೋಡಿದಾಗ ಒಂದು ಫುಡ್ ಅಂದ್ರೆ ಇನ್ನೊಂದು ಲೈಫ್ ಸ್ಟೈಲ್ ಅಂತ ಹೇಳಿದ್ರಿ. ಅಗೇನ್ ಏನನ್ನ ಅವಾಯ್ಡ್ ಮಾಡಬೇಕು, ಏನನ್ನ ಆ್ಯಡ್ ಮಾಡ್ಕೋಬೇಕು ಅನ್ನೋದಾದ್ರೆ ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಇದು ಇವತ್ತಿನ ಯಾರಿಗೂ ಅರ್ಥ ಆಗಲ್ಲ. ಬಹುಶಃ ಡಾಕ್ಟ್ರೆ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂದರೆ
ನಾವು ಕೂಡ ಒಂದು ಮಟ್ಟಿಗೆ ಇಲ್ಲ ಅಂತಲೇ ಹೇಳಬೇಕು, ಸತ್ಯ ಒಪ್ಕೊಳ್ಬೇಕು ಅಂದರೆ. ಒಂದು ದುಡಿಮೆ ಹಿಂದೆಯಿಂದ ಬಿದ್ದಂಥದ್ದು ಹಣ, ಸತ್ಯವೇ ಅದು ಸತ್ಯ ಅಲ್ಲ ಅಂತೇಳಿ. ಸೊ ಅದರಿಂದ ಲೋಕಾರೂಢಿ ಆಗೋಗಿದೆ ಇವತ್ತು. ನಾವು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ಅಂದ್ಕೊಂಡು ನಾವು ಮೇಲ್ಮಟ್ಟದ ಜೀವನ ನಡೆಸಬೇಕು ಅನ್ನೋದ್ರ ಹಿಂದೆ ಪ್ರತಿಯೊಬ್ಬರು ಬಿದ್ದಿದ್ದೀವಿ. ಯಾರೇನೋ ಅದಕ್ಕೆ ಹೊರತಾಗಿಲ್ಲ, ಎಲ್ಲೋ ಇಲ್ಲೊಂದು ಒಳ್ಳೆ ಉದಾಹರಣೆಗಳು ಸಿಕ್ಕತ್ತೆ. ಲೈಫ್ ಸ್ಟೈಲಲ್ಲಿ ಒಂದು ನಿದ್ರೆಯನ್ನು ಬಿಡಬಾರ್ದು. ದಿ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಫ್ ಸ್ಲೀಪ್ ಫಾರ್ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಕೂಡ ಇದೆ. ಒಳ್ಳೆಯ ನಿದ್ರೆ 7 ತಾಸು ತುಂಬ ಅವಶ್ಯಕ. 7 ತಾಸಿನ ಒಳ್ಳೆ ನಿದ್ರೆ ಪ್ರತಿಯೊಬ್ಬರಿಗೂ ಅವಶ್ಯಕ. ಎರಡನೇದು, ನೀವು ಕುಳಿತು ಕೆಲಸ ಮಾಡೋದಾಯಿತು ಅಂದರೆ ಪ್ರತಿ 50 ನಿಮಿಷಕ್ಕೆ 1 ಗಂಟೆಗೆ ಎದ್ದು ಓಡಾಡಬೇಕು. ಅದು ಓಡಾಡಲಿಲ್ಲ ಅಂದರೆ ನಿಮಗೆ ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಸ್ಟೋರ್ ಆಗೋಕ್ಕೆ ಶುರು ಆಗುತ್ತೆ. ಫ್ರೀ ರ್ಯಾಡಿಕಲ್ ಸ್ಟ್ರೆಸ್ ಅನ್ನೋದು ಮನುಷ್ಯನಲ್ಲಿ ಕ್ರಿಯೇಟ್ ಹಾಕ್ಕೊಂತ ಹೋಗಿ ಇಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ಒಬೆಸಿಟಿ. ತುಂಬ ಹೊತ್ತು ಕುಳಿತುಕೊಂಡು ಕೆಲಸ ಮಾಡತಕ್ಕಂಥದ್ದು. ಪ್ರತಿ 1 ಗಂಟೆಗೆ ಒಂದು 5 ನಿಮಿಷ ಎದ್ದು ಪಕ್ಕದ ರೂಮ್ಗೆ ಹೋಗಿ ಬರೋದಾಗಲಿ ಏನಾದರೂ ಮಾಡಿ ಆಚೆ ಹೋಗಬೇಕು. ನೀವು ಕೂತಲ್ಲೇ ಕೂತ್ಕೊಳ್ಳೋಂಥ ಪ್ರಯತ್ನ ಮಾಡೋಕ್ಕೋದು. ಇಟ್ ಈಸ್ ಸೆಟ್ ದಟ್ ನೀವು 5 ಗಂಟೆಗಳ ಕಾಲ ಕೂತೇ ಕೆಲಸ ಮಾಡೋರು ದಿವಸ 5-7 ಸಿಗರೇಟ್ ಸೇದಷ್ಟು ಸಮ ಅಂತ. ಅಯ್ಯಪ್ಪ, ಭಯ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಸಿಗರೇಟ್ ಸೇದೆ ನಿಮ್ಮ ದೇಹನ ಕೆಡಿಸ್ಕೋಬೇಕು ಅಂತೇನಿಲ್ಲ, ಕೂತು ಕೆಡಿಸ್ಕೋಬೋದು. ನಿಜವಾಗ್ಲೂ ಏನೂ ಮಾಡ್ದಲೆ. ಹೌದು. ಎಷ್ಟೊಂದು ಜನ ಯೋಚನೆ ಮಾಡ್ತಾರೆ, ಡಾಕ್ಟರ್ ನನಗೆ ಏನು ಕೆಟ್ಟ ಅಭ್ಯಾಸ ಇಲ್ಲ, ನನಗೆ ಯಾಕೆ ಬಂತು ಕಾಯಿಲೆ? ಕರೆಕ್ಟ್ ಅಲ್ವಾ? ಇದನ್ನು ಯೋಚನೆ ಮಾಡಲ್ಲ, ನಿದ್ರೆ ಯೋಚನೆ ಮಾಡಲ್ಲ. ಮಾನಸಿಕ ಒತ್ತಡ ಎಷ್ಟನ್ನು ತೆಗೆದುಕೊಳ್ತೀವಿ ಗೊತ್ತಿಲ್ಲ. ಓದೋ ಒತ್ತಡ, ಮನೆ ಕೆಲಸದ ಒತ್ತಡ, ನಾವು ಕೆಲಸ ಮಾಡ್ತಕ್ಕಂಥ ಕಚೇರಿಯ ಒತ್ತಡ, ಅವೆಲ್ಲ ಕಚೇರಿಗೆ ಹೋಗಿ ಬರೋ ಟ್ರಾಫಿಕ್ಕಿನ ಒತ್ತಡ, ಅವೆಲ್ಲದ್ರ ಜೊತೆಲಿ ಪಕ್ಕದ ಮನೆ ಏನು ನಡೀತಾ ಇದೆ, ಆ ಕಾಂಪಿಟೇಷನ್ನ ಒತ್ತಡ. ನಮ್ಮ ಸ್ನೇಹಿತರು ನಮಗಿಂತ ಮೇಲಕ್ಕೆ ಹೋಗ್ಬಿಟ್ರು, ನಾವು ಅವ್ರಿಗೂ ಮೇಲಕ್ಕೆ ಹೋಗಬೇಕು, ಇವೆಲ್ಲ ಯಾವುದೂ ಅವಶ್ಯಕತೆ ಇಲ್ಲ. ಏನನ್ನ ಆ್ಯಡ್ ಮಾಡ್ಕೋಬೇಕು ಅಂತ, ಏನನ್ನ ಆ್ಯಡ್ ಮಾಡ್ಕೊಳ್ಬೇಕು ಅಂದರೆ ಯೋಗ, ಪ್ರಾಣಾಯಾಮ, ವಾಕಿಂಗು ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಅರ್ಧ ಗಂಟೆ ಆದ್ರೂ ನಾವು ದೇಹಕ್ಕೆ ಒಂದು ಸಣ್ಣ ವ್ಯಾಯಾಮವನ್ನು ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಅಟ್ಲೀಸ್ಟ್ ವಾಕಿಂಗ್ ಅಲ್ವಾ? ಅಟ್ಲೀಸ್ಟ್ ವಾಕಿಂಗ್. ಬೇರೆ ಏನು ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ, ನೀವು ಯೋಗ ಮಾಡಲೇಬೇಕು, ನನ್ನ ಕೈಯಲ್ಲಿ ಮಡ್ಚೋಕ್ಕಾಗಲ್ಲ ದೇಹ, ತೊಂದರೆ ಇಲ್ಲ, ವಾಕಿಂಗ್ ಮಾಡಿ. ಅದು ಬರೀ ವಾಕಿಂಗೇನೆ ನಿಮಗೆ ಎಷ್ಟೋ ವ್ಯಾಯಾಮನ ಕೊಡುತ್ತೆ. ವಾಕಿಂಗ್ ಹೋಗ್ಬೇಕಾದ್ರೆ ದಯವಿಟ್ಟು ಫೋನ್ ತೊಗೊಂಡೋಗ್ಬೇಡಿ, ದಯವಿಟ್ಟು ಫೋನ್ ತೊಗೊಂಡೋಗ್ಬೇಡಿ. 3/4 ಭಾಗ ಜನ ಆ ಫೋನನ್ನು ಕಿವಿಗೆ ಹಾಕ್ಕೊಂಡು ವಾಕಿಂಗ್ ಹೋಗ್ತಾರೆ. ಪ್ರಕೃತಿನ ಎಂಜಾಯ್ ಮಾಡಿ, ಗಾಳಿನ ಎಂಜಾಯ್ ಮಾಡಿ, ನಿಮ್ಮ ದೇಹವನ್ನು ಎಂಜಾಯ್ ಮಾಡಿ. ರೈಟ್. ಹಾಡನ್ನು ಯಾವ ಬೇಕಾದ್ರೂ ಕೇಳ್ಕೊಬೋದು, ಸರಿನಾ? ಶಾಂತವಾಗಿರಲಿ ಮನಸ್ಸು. ಶಾಂತ ಮನಸ್ಸಿನಿಂದ ಭಾಳಷ್ಟು ಸಾಧನೆಗಳು, ಭಾಳಷ್ಟು ಕಾಯಿಲೆಗಳನ್ನು ನಿವಾರಣೆ ಮಾಡ್ಲಿಕ್ಕೆ ಅದು ಹೇಳ್ತಾರಲ್ಲ, ಒಂದು ಲಿವ್ ದಿಸ್ ಮೊಮೆಂಟ್ ಅಂತ. ಇವಾಗ ಏನು ಮಾಡ್ತಿದೀವೋ ಅದರೊಳಗೆ ಹೋಗಿರ್ಬೇಕು ಅಂತ. ನಾವು ಮಲ್ಟಿ ಟಾಸ್ಕಿಂಗ್ ಮಾಡಕ್ಕೆ ಹೋಗ್ತೀವಿ. ಆಹಾರ ಪ್ರಗಮದಲ್ಲಿ ಬದಲಾವಣೆಗಳನ್ನು ತೆಗೆದುಕೊಳ್ಳಿ. ನೀವು ಸ್ವೀಟ್ಗಳನ್ನು ತಿನ್ನಬೇಡಿ ಅಥವಾ ಬೇಕರಿಲಿ ಪಫು ಇದು ತಿನ್ನಬೇಡಿ ಅಂತ ಹೇಳಲ್ಲ. ಅದರ ಪ್ರಮಾಣ ವರ್ಷಕ್ಕೆ 2-3 ಸತಿಗಿಂತ ಹೆಚ್ಚಾಗದೇ ಇರಲಿ. ಮತ್ತು ಕೆಂಪು ಮಾಂಸ, ರೆಡ್ ಮೀಟ್ ಎಷ್ಟು ಅವಾಯ್ಡ್ ಮಾಡೋಕ್ಕಾಗತ್ತೆ ಅಷ್ಟು ಅವಾಯ್ಡ್ ಮಾಡಿ. ಎಷ್ಟೊಂದು ಜನ ಹೇಳ್ತಾರೆ, ಸರ್ ನಾನು ಚಿಕನ್ನು ಮತ್ತು ಫಿಶ್ ತಿನ್ಬೋದಾ ಅಂತ. ಚಿಕನ್ನು ಫಿಶನ್ನು ತಿನ್ನಬಹುದು, ಆದರೆ ಅವುಗಳನ್ನು ಕೂಡ ಬೇಯಿಸಿ ತಿನ್ನೋದು, ಸುಟ್ಟಿ ತಿನ್ನುವುದು ಖಂಡಿತವಾಗ್ಲೂ ತವಾ ಫ್ರೈ ಇಸ್ ಒನ್ ಟ್ರೆಂಡ್. ಬಾರ್ಬಿಕ್ಯೂ ಯಾವುದೇ ಸುಟ್ಟಂತಹ ಪ್ರೋಟೀನ್ ನೈಟ್ರೋಸಮೈನ್ಸ್ಗಳನ್ನು ಈಚೆ ಬಿಡುತ್ತೆ. ನೈಟ್ರೋಸಮೈನ್ಸ್ ಅತಿ ಮುಖ್ಯ ಕಾರಣ ಕ್ಯಾನ್ಸರ್. ಓ ಮೈ ಗಾಡ್, ಅತಿ ಮುಖ್ಯ ಕಾರಣ. ಅದಕ್ಕೇನೆ ಒಂದು ಸಣ್ಣ ಉದಾಹರಣೆ. ಸ್ವಲ್ಪ ದಿನಗಳ ಹಿಂದೆ ಪಂಜಾಬ್ನಿಂದ ಡೆಲ್ಲಿಗೆ ಒಂದು ಟ್ರೈನ್ ಬರೋದು ಪ್ರತಿ ದಿವಸ. ಆ ಟ್ರೈನ್ ತುಂಬ ಬರೀ ಕ್ಯಾನ್ಸರ್ ಪೇಷಂಟ್ಸ್ ಇರೋರು, ಏಮ್ಸಿಗೆ ತೋರಿಸ್ಕೊಳ್ಳೋಕ್ಕೆ, ಡೆಲ್ಲಿ ಏಮ್ಸಿಗೆ ತೋರಿಸ್ಕೊಳ್ಳಿಕ್ಕೆ. ಯಾಕೆ? ಅಲ್ಲಿ ಇದನ್ನೇ ಮಾಡ್ತಿದ್ರ? ಚಪಾತಿನ ಸುಟ್ಟೆ ತಿನ್ನೋದು, ರೊಟ್ಟಿಯನ್ನು ಸುಟ್ಟೆ ತಿನ್ನೋದು. ಮೇಲ್ಗಡೆ ಸುಟ್ಟಾಗ ಕಪ್ಪಗಾಗತ್ತಲ್ವಾ, ನೈಟ್ರೋಸಮೈನ್ಸ್ ಬಿಡುತ್ತೆ. ನಾವಿವಾಗ ಮಾಡುವ ಚಪಾತಿ ರೊಟ್ಟಿ. ಹೌದು, ಯಾರೇ ಮಾಡಿದ್ರು ಅಷ್ಟೇ, ಅವರೇ ಮಾಡಿದ್ರು ಅಂತಲ್ಲ, ಯಾರು ಮಾಡಿದ್ರು ಅಷ್ಟೇ. ಯಾವುದನ್ನು ನೇರವಾಗಿ ಸುಟ್ಟು ತಿನ್ನುವಂಥದ್ದು ತುಂಬ ಕೆಟ್ಟದ್ದು. ಬೇಯಿಸಿ ತಿನ್ನೋದು ಅತಿ ಉತ್ಕೃಷ್ಟ. ಯಾಕೆ ರಾಗಿ ಸಿರಿಧಾನ್ಯಗಳು ಮೇಲಕ್ಕೆ ನಿಂತ್ಕೊಳ್ಳುತ್ತೆ ಅಂದರೆ ಇದೇ ಕಾರಣಕ್ಕೆ. ಅತಿ ಹೆಚ್ಚು ಡಯಾಬಿಟಿಸ್ ಎಲ್ಲಿ ಕಾಣಿಸ್ಕೊಳ್ಳುತ್ತೆ? ಪಂಜಾಬಲ್ಲಿ ಕಾಣಿಸ್ಕೊಳ್ಳುತ್ತೆ. ನಾವೆಲ್ಲರೂ ಡಯಾಬಿಟಿಸ್ ಕಾಯಿಲೆ ಬಂತು, ಚಪಾತಿ ತಿನ್ನಿ, ಅನ್ನ ತಿನ್ಬೇಡಿ ಅಂತ ಹೇಳ್ತೀವಿ. ಮತ್ತೆ ಚಪಾತಿನೇ ತಿನ್ನೋ ಅಂತ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ಸಕ್ಕರೆ ಕಾಯಿಲೆ ಜಾಸ್ತಿ. ಯಾಕೆ? ಇದೊಂದು ಡಾರ್ಕ್ ಸೈಡ್ ಆಫ್ ದ ಟ್ರೂತ್. ಎಕ್ಸಾಕ್ಟ್ಲಿ. ಇದನ್ನು ಹೇಳೋದೇ ಇಲ್ಲ. ಚಪಾತಿ ತಿನ್ನಿ, ಖಂಡಿತವಾಗ್ಲೂ ಬೇಕಿಲ್ಲ. ಸಿರಿಧಾನ್ಯಗಳ ಕಡೆಗಿಡಿರಿ. ಬೇಸಾಯ ಕೂಡ ಸಿರಿಧಾನ್ಯದ ಕಡೆಗೆ ಹೋಗಬೇಕು. ರಾಗಿ, ನವಣೆ, ಸಜ್ಜೆ, ಆರ್ಕ,
ಬರಗು. ಡೋಂಟ್ ಯು ಅಡ್ವೊಕೇಟ್? ಅಕ್ಕಿ ತಿನ್ಬೋದು, ಯಾರು ತಿನ್ಬೇಡ್ದು ಅಂತೆಲ್ಲ, ಅಕ್ಕಿ ತಿನ್ಬೇಡ್ದು ಅಂತ ಎಲ್ಲೂ ಇಲ್ಲ. ದಟ್ಸ್ ಎ ವೆರಿ ಮಿಸ್ಕನ್ಸೆಪ್ಷನ್ ಆ್ಯಂಡ್ ವೆರಿ ಮಿಸ್ನಾಮರ್. ಅಕ್ಕಿಯನ್ನು ನೀವು ಯಾವ ಮಟ್ಟಕ್ಕೆ ಪಾಲಿಷ್ ಮಾಡಿಸ್ತೀರಿ ಅನ್ನೋದನ್ನು, ಯಾವ ಪ್ರಮಾಣದಲ್ಲಿ ತಿಂತೀವಿ ಅನ್ನೋದು. ಆಮೇಲೆ ನಿಮಗೆ ಸಕ್ಕರೆ ಕಾಯಿಲೆ ಇತ್ತು ಅಂದ್ರೂ ಶುಗರ್ ಸ್ಪೈಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳಿ. ಶುಗರ್ ಸ್ಪೈಕ್ ಆಗಲ್ಲ, ಕಂಟ್ರೋಲ್ ಮಾಡುತ್ತೆ. ಅಲ್ಲಿರ್ತಕ್ಕಂಥ ತುಪ್ಪ ಕಂಟ್ರೋಲ್ ಮಾಡುತ್ತೆ ಶುಗರ್ ಸ್ಪೈಕನ್ನು. ಏನಕ್ಕೆ ಊಟದಲ್ಲಿ ಯಾವಾಗಲೂ ತುಪ್ಪ ಇರ್ತಿತ್ತು ಮೊದಲು ಅಂದರೆ ಈ ಕಾರಣದಿಂದ. ನೋಡಿ, ಅದು ಹಿಂದೆ ಗೊತ್ತಿರ್ಲಿಲ್ವ, ಒಂದು ಸೈನ್ಸ್ ಸಂಸ್ಕೃತಿಯಾಗಿ ತೆಗೆದುಕೊಂಡ್ಬಂದ್ರು ಪ್ರಾಕ್ಟೀಸ್ ಅಲ್ಲಿ. ಹೌದು, ಎಲ್ರಿಗೂ ವಿಜ್ಞಾನ ಅನ್ನೋದು ಹೇಳ್ಕೊಡಕ್ಕಾಗಲ್ಲ, ಅವನ್ನ ಸಂಸ್ಕೃತಿ ಮಾಡಿದ್ರು, ಭಯ ಭಕ್ತಿನಲ್ಲಿ ತಗೊಂಡು ಅದನ್ನ ಧರ್ಮಕ್ಕೆ ಸೇರಿಸ್ಬಿಟ್ರು. ನಿಜ. ಅವಾಗ ಅದನ್ನ ರಿಲೀಜಿಯಸ್ ಆಗಿ ಫಾಲೋ ಮಾಡಿದ್ವಿ ನಾವು. ರೈಟ್. ನಿಷ್ಠೆ ಅನ್ನೋದು ಉಳ್ಕೋತು. ಕರೆಕ್ಟ್. ಅದಕ್ಕೆ ಅರ್ಥವಿದೆ. ಸೊ ಇವತ್ತು ವಿಜ್ಞಾನದಕ್ಕೆ ಉತ್ತರ ಕೊಡ್ತಾ ಇದೆ ಅಷ್ಟೇ. ಹೊಸದೇನೆ ಹೇಳ್ತಾ ಇಲ್ಲ. ಮತ್ತು ಸ್ಪೈಕ್ ಅನ್ನು ಕಮ್ಮಿ ಮಾಡುತ್ತೆ. ಸೊ ಅನ್ನವನ್ನು ಬಳಸಿ, ಕೆಂಪಕ್ಕಿಗಳನ್ನು ಬಳಸಿ, ಬ್ರೌನ್ ರೈಸನ್ನು ಬಳಸಿ, ನಮ್ಮ ರಾಜಮುಡಿ ಈ ಥರದ್ದು ನಮ್ಮ ಈ ಪ್ರಾಂತ್ಯದ ಯಾವಾಗಲೂ ಅಷ್ಟೇ. ಬರೀ ಆಹಾರ ಪದ್ಧತಿಗಳು ಮಾತ್ರ ಅಲ್ಲ, ಹಣ್ಣುಗಳು ಕೂಡ ನಮ್ಮ ಪ್ರಾಂತೀಯ ಮತ್ತು ಆ ಸೀಸನಲ್ಲಿ, ಆ ಋತುವಿನಲ್ಲಿ ಏನು ಹಣ್ಣು ಸಿಕ್ಕತ್ತೆ ಆ ಹಣ್ಣನ್ನು ತಿನ್ನಿ. ನಮಗೆ ತುಂಬಾ ಇಷ್ಟ ಅಂದ್ಬಿಟ್ಟು ಚಳಿಗಾಲದಲ್ಲಿ ಹೋಗಿ ಮಾವಿನ ಹಣ್ಣನ್ನು ಕೋಲ್ಡ್ ಫ್ರೀಸರ್ ಸಿಕ್ಕತ್ತೆ, ತಿನ್ನಬಾರ್ದು ಅಂತ ಎಲ್ಲ ಕಾಲದಲ್ಲಿ ಎಲ್ಲನೂ ಸಿಕ್ಕತ್ತೆ. ಆ ಋತುವಿನಲ್ಲಿ ಏನು ಹಣ್ಣು ಸಿಕ್ಕತ್ತೋ ಆ ಹಣ್ಣನ್ನು ಸವಿಬೇಕು. ಇವಾಗ ಮೈಸೂರಲ್ಲಿ ಯಾವುದೋ ಒಂದು ಹಣ್ಣನ್ನು ಬೆಳೆಯಲ್ಲಪ್ಪ ನಾವು, ಆದ್ರೆ ಎಲ್ಲಿಂದ ಇಂಪೋರ್ಟ್ ಮಾಡಿ ತರಿಸ್ಕೋತೀವಿ, ಮಾಲ್ಗಳಲ್ಲಿ ಸಿಗುತ್ತೆ, ಹೋಗ್ತಾನೆ ತಿಂತೀವಿ. ತಿನ್ನಬೇಡ್ದು ಅಂತ ನಾನು ಹೇಳಲ್ಲ. ಮಟ್ಟ ಅನ್ನೋದು ಅದನ್ನೇ ಅಭ್ಯಾಸ ಮಾಡ್ಕೊಳ್ಬೇಡಿ. ಇವಾಗ ನಮ್ಮಲ್ಲಿ ಸೇಬು ಕಮ್ಮಿ, ಸರಿನಾ? ಸೇಬು ತಿನ್ನಬೇಡಿ ಅಂತ ನಾವು ಹೇಳಲ್ಲ, ಸೇಬನ್ನು ತಿನ್ನಿ. ಆದರೆ ನಮ್ಮ ಸ್ಥಳೀಯ ಹಣ್ಣುಗಳನ್ನು ಮೀರಿ ಅಲ್ಲ, ಅದೇ ಡಾಮಿನೇಟ್ ಮಾಡಬಾರ್ದು. ಹಾಗೆ ನಮ್ಮ ಪ್ರಾಂತೀಯ ಹಣ್ಣುಗಳನ್ನು ಅವರವರ ಪ್ರಾಂತೀಯ ಹಣ್ಣುಗಳನ್ನು ಏನಕ್ಕೆ ಭಗವಂತ ಎಲ್ಲವನ್ನೂ ಎಲ್ಲ ಜಾಗದಲ್ಲೂ ಕೊಡಲಿಲ್ಲ. ಆ ಜಾಗಕ್ಕೆ ಅದೇ ಆದಂಥ ಒಂದು ಕ್ಲೈಮ್ಯಾಟಿಕ್ ರೀತಿಗಳಿರುತ್ತೆ, ಸರಿನಾ? ಆ ರೀತಿಗೆ ಅನುಗುಣವಾಗಿ ಅಲ್ಲಿನ ಬೆಳೆಗಳು ಮತ್ತು ಅಲ್ಲಿನ ಆಹಾರ ಕ್ರಮ. ಸೊ ಆಹಾರ ಕ್ರಮದಿಂದ ಇಷ್ಟೆಲ್ಲ ವ್ಯತ್ಯಾಸಗಳಾಗ್ತದೆ. ಯು ಆರ್ ವೆರಿ ರೈಟ್. ವೆನ್ ಇಟ್ ಕಮ್ಸ್ ಟು ಇವಾಗ ನೀವು ಊಟದ ತಟ್ಟೆ ಪ್ಲಾಟರ್ ಹೇಗಿರಬೇಕು ಅಂದ್ರೆ ಒಂದು ಸ್ವಲ್ಪ ತರಕಾರಿ ಸೊಪ್ಪುಗಳಿರಬೇಕು ಅಂತ. ಈಗ ಇನ್ನೊಂದು ಟ್ರೆಂಡ್ ಇದೆ, ಸ್ಯಾಲಡ್ಸ್ನ ತಗೊಳ್ಳೋದು, ರಾ ವೆಜಿಟೇಬಲ್ಸ್ನ. ಈಗ ವೆನ್ ಇಟ್ ಕಮ್ಸ್ ಟು ಈಗ ಪ್ರಾಂತೀಯ ಬೆಳೆಗಳು ಅಂತ ಹೇಳಿದ್ರಲ್ಲ, ಲೆಟ್ಯೂಸ್, ಜುಶಿನಿ, ಬೆಲ್ ಪೆಪರ್ಸ್ ಅಂತೀವಿ, ಅದು ಬಹುಶಃ ನಮ್ಮದಲ್ಲ. ಬಟ್ ಹಸಿ ತರಕಾರಿ ತಿನ್ನುವಾಗ ಅದನ್ನು ಎಲ್ಲ ಹಾಕೋದ್ರೆ ಹೌ ಸೇಫ್ ಇಸ್ ದಟ್? ಪರವಾಗಿಲ್ವಾ? ಪರವಾಗಿಲ್ಲ. ಆದ್ರೆ ಏನ್ ಗೊತ್ತಾ, ನೀವಾಗ ಯಾವುದೇ ಬೇರೆ ದೇಶಕ್ಕೆ ಕಳಿಸ್ಬೇಕು ಅಂದ್ರೆ ಯಾವುದೇ ತರಕಾರಿಗಳು ಹಣ್ಣುಗಳು ಬಹಳ ದಿನಗಳಿಗೆ ಬಾಳಲ್ಲ, ಪೆರಿಷಬಲ್ ಅದು ಅಲ್ವಾ? ಒಂದು ಹಣ್ಣು, ಒಂದು ಮಾವಿನ ಹಣ್ಣು ಎಷ್ಟು ದಿವಸ ನಮಗೆ ಶೆಲ್ಫ್ ಮೇಲೆ ಇರ್ಲಿಕ್ಕೆ ಸಾಧ್ಯ? ಒಂದು 5 ರಿಂದ 7 ದಿನ ಅಷ್ಟೇ. 10 ದಿವಸ ಅಂತಾನೆ ಇಟ್ಕೊಳ್ಳಿ. 10 ದಿವಸ ಆದ್ಮೇಲೆ ಸರಿ. ನೀವು ಒಂದು ಊರಿಂದ, ಒಂದು ಉದಾಹರಣೆಗೆ ನಾವು ಕ್ಯಾಲಿಫೋರ್ನಿಯಾ ಇಂದ ಒಂದು ಹಣ್ಣನ್ನು ತರಿಸ್ತೀವಿ, ಎಷ್ಟು ದಿವಸ ಬೇಕಾಗುತ್ತೆ ಇಲ್ಲಿಗೆ ತಲುಪಿ ನಮ್ಮ ಮಾರ್ಕೆಟಿಗೆ ಬರ್ಲಿಕ್ಕೆ? 1 ತಿಂಗಳ ಅಲ್ವಾ? ಎಲ್ಲಿ ಪ್ರಯೋಜನ ಬಂತು? ಅದನ್ನು ಉಳಿಸ್ಬೇಕು ಅಂತ ಅದಕ್ಕೆ ವ್ಯಾಕ್ಸಿನ್ ಕೋಟಿಂಗ್ ಆಗಿರುತ್ತೆ, ಪೆಸ್ಟಿಸೈಡ್ಸ್ಗಳ, ಕೀಟನಾಶಕಗಳ ಬಳಕೆ ಜಾಸ್ತಿ ಆಗಿರುತ್ತೆ. ಇವೆಲ್ಲ ಜಾಸ್ತಿ ಆದ ನಂತರ ನಮಗೆ ಬಂದು ಸೇರುತ್ತೆ. ಸೊ ಆದ್ರಿಂದನೇ ಪ್ರಾಂತೀಯ ಹಣ್ಣುಗಳ ಕಡೆಗೆ ಒತ್ತು ಕೊಡಬೇಕು. ಪ್ರಾಂತೀಯ ಹಣ್ಣುಗಳ ಕಡೆಗೆ ಒತ್ತು ಕೊಟ್ಟಾಗ ನಮಗೆ ಈ ಸಮಸ್ಯೆಗಳೆಲ್ಲ ದೂರ ಆಗುತ್ತೆ. ಈಗ ಎಷ್ಟೊಂದು ಯೂಟ್ಯೂಬ್ ಚಾನೆಲ್ಗಳು ನೋಡಿದೀವಿ, ಆ್ಯಪಲನ್ನು ಬಿಸಿನೀರಲ್ಲಿ ತೊಳೆದಾಗ ಬಿಳಿ ರೀತಿಯಾದಂಥ ಪದಾರ್ಥ ಅಲ್ವಾ? ಅಷ್ಟೇ. ಆ ಜನಗಳು ಅದನ್ನ ಅರ್ಥ ಮಾಡಿಕೊಂಡು ಅದ್ರ ತಕ್ಕನಾಗಿ ಮುಂದುವರಿ. ಮೇ ಬಿ ನೀವು ಹೇಳ್ತಾ ಇದ್ರೆ ಬ್ಯಾಕ್ ಟು ಬೇಸಿಕ್ಸ್ ಅಂತಂದ್ರೆ ವಿ ಆರ್ ಹೆಲ್ದಿ ಅಂತ. ಹೌದು. ನಮ್ಮ ನೋಡಿ, ಹಿಂದಿನವರು ಒಂದು ಮಾತು ಹೇಳೋರು, ನೋಟ ಪರರಿಚ್ಛೆ, ಊಟ ತನ್ನಿಚ್ಛೆ ಅಂತ. ಊಟ ತನ್ನಿಚ್ಛೆ. ನೀವು ಯಾರಿಗೋಸ್ಕರ ತಿನ್ನಬೇಕಾದಂಥ ಅವಶ್ಯಕತೆ ಇಲ್ಲ, ನಮಗೋಸ್ಕರ ನಾವು ತಿನ್ನಬೇಕಾಗಿರೋದು. ಸೊ ನಾವು ತಿನ್ಬೇಕು, ಏನು ತಿನ್ನಬೇಕು ಅನ್ನೋ ಅರಿವು ನಮಗೆ ಗೊತ್ತಿರಬೇಕು. ಆಮೇಲೆ ಇವಾಗ ಎಲ್ಲರೂ ಸಮಯ ನೋಡಿ ಊಟ ಮಾಡ್ತಾರೆ. ವೈಯಕ್ತಿಕವಾಗಿ ನಾನು ಅದ್ರ ವಿರೋಧಿ. ಹಸ್ದಾಗ ಊಟ ಮಾಡಬೇಕು. ಹಸಿದು ಮತ್ತಿರಬೇಡ, ಬಿಸಿ ಬೇಡ, ತಂಗಳ ಜೊತೆ ಬೇಡ, ವೈದ್ಯನ ಬೆಳೆಸಬೇಡ ಅಂದ ಸರ್ವಜ್ಞ ಅಂದ. ವೈದ್ಯ ಬೆಳೆದು ಹೋದಷ್ಟು ಸಮಾಜದಲ್ಲಿ ಕಾಯಿಲೆ ಜಾಸ್ತಿ ಇದೆ ಅಂತ ಅರ್ಥ, ಸರಿನಾ? ವೈದ್ಯರು ಜಾಸ್ತಿ ಆಗ್ತಾ ಇದ್ದಾರೆ ಅಂದ್ರೆ ಸಮಾಜದಲ್ಲಿ ಆರೋಗ್ಯ ಚೆನ್ನಾಗಿಲ್ಲ, ಮನುಷ್ಯನ ದೈಹಿಕ ಆರೋಗ್ಯ ಚೆನ್ನಾಗಿಲ್ಲ. ಆದ್ರೆ ಅಷ್ಟೇ. ನಾವು ಸ್ಟಾರ್ಟಿಂಗಲ್ಲಿ ಮಾತಾಡುವಾಗ ನಿಮಗೆ ಕೇಳಿದೆ, ಈ ಕ್ಯಾನ್ಸರ್ದು ಪ್ಯಾಟ್ರನ್ ಹೇಗೆ ಬದಲಾಗ್ತಾ ಇದೆ ಒಂದು ಡಿಕೇಡಲ್ಲಿ ಅಂತ. ಈಗ ಜೆನ್ಜಿ ಯುಗ ಅಂತ ಹೇಳ್ತೀವಿ, ವಿ ಟಿಪಿಕಲಿ ಯೂಸ್ ದ ಟರ್ಮ್ ಜೆನ್ಜಿ ಅಂತ. ಅವರು ಎದುರಿಸ್ತಾ ಇರುವಂತಹ ಸಮಸ್ಯೆಗಳೇನು? ಯಾವ ಅತಿರೇಕದಲ್ಲಿ ಇದೆಯಾ? ಅತಿರೇಕದಲ್ಲಿ ತುಂಬ ಇದೆ. ಒಂದು, ಅವರಿಗೆ ಹಳೆಯದ್ದು ಗೊತ್ತಿಲ್ಲ,
ಹಳೆಯದ್ದು ಏನೇನೂ ಗೊತ್ತಿಲ್ಲ. ಹೇಗಿತ್ತು ಒಂದು ಪ್ರಪಂಚ, ಭಾರತೀಯ ಪರಂಪರೆ ಅನ್ನೋದು ಹೇಗಿತ್ತು, ಅಥವಾ ಅವರ ಭೌಗೋಳಿಕ ರೀತಿಯಾದಂಥ ಪರಂಪರೆ ಅನ್ನೋದು ಹೇಗಿತ್ತು ಅನ್ನೋದು ಅವ್ರಿಗೆ ಅರಿವಿಲ್ವೇ ಇಲ್ಲ. ಅದನ್ನು ಅವ್ರು ನೋಡೂ ಇಲ್ಲ. ಅವತ್ತಿನ ಕಾಲದಲ್ಲಿ ಈ ರೀತಿಯಾದಂಥ ವಿಡಿಯೋಸ್ಗಳು ಇವು ಕೂಡ ಇರಲಿಲ್ಲ. ಅವ್ರಿಗೆ ತೋರಿಸಾದ್ರೂ ಒಂದು ಹೇಳೋಣ ಅನ್ನೋದಕ್ಕೆ. ಸೊ ಹಾಗಾಗಿ ಅವರು ಇವತ್ತು ಏನು ನೋಡ್ತಾ ಇದ್ದಾರೆ ಅದನ್ನೇ ಸತ್ಯ ಅಂದ್ಕೊಳ್ತಾ ಇದ್ದಾರೆ. ಎರಡನೇದು, ವ್ಯಸನಗಳು ಜಾಸ್ತಿ ಆಗ್ತಾ ಇದೆ. ವ್ಯಸನಗಳು ಬರೀ ಕೆಟ್ಟ ಅಭ್ಯಾಸಗಳು, ಸಿಗರೇಟು ಅಥವಾ ಡ್ರಗ್ಸ್ಗಳು ಮಾತ್ರ ಅಲ್ಲ, ಮೊಬೈಲ್ ಕೂಡ ಒಂದು ವ್ಯಸನವೇ. ಬಹುಶಃ ನಾವು ಮೊಬೈಲನ್ನು ಅತಿ ಹೆಚ್ಚಾಗಿ ಬಳಸೋಕ್ಕೆ ಶುರು ಮಾಡಿದ್ದು 2005-6 ನಂತರ. ನಮ್ಮ ಬಾಲ್ಯ ಎಲ್ಲನೂ ಮೊಬೈಲ್ ಇಲ್ಲದೇ ನಡೀತು. ಚೆನ್ನಾಗೇ ಇತ್ತು. ಯಾರ ಸಂಪರ್ಕವನ್ನು ನಾವು ಯಾರನ್ನೂ ಏನು ಬಿಟ್ಟಿಲ್ಲ. ಎಲ್ಲರ ಜೊತೆಲೂ ಸಂಪರ್ಕದಲ್ಲಿದ್ವಿ, ಎಲ್ಲರ ಜೊತೆಲೂ ವ್ಯವಹಾರ ನಡೀತಾ ಇತ್ತು. ಈ ಮೊಬೈಲ್ ಕೂಡ ದೊಡ್ಡ ವ್ಯಸನವಾಗೋಗಿದೆ. ಸ್ವಲ್ಪ ದಿವಸ ಹಿಂದೆ ಮೊಬೈಲಲ್ಲಿ ಆಟ ಆಡಿಕೊಂಡು ಆಟದಲ್ಲಿ ಏನೋ ತೋರಿಸಿದ್ರು ಅಂತ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ತನಕನೂ ಇದೆ, ಇವತ್ತು ಕೂಡ ಒಂದಿದೆ. ಸೊ ಆ ರೀತಿಯಾದಂಥ ವ್ಯಸನಗಳು ಹೋಗ್ತಾ ಇವೆ. ಡ್ರಗ್ಸು, ಮಾದಕ ದ್ರವ್ಯಗಳು ತುಂಬ ಸಿಗ್ತಾ ಇದೆ. ಸಿಗರೇಟು ಮತ್ತು ಕುಡಿತದ ಚಟಕ್ಕೆ ತುಂಬ ಸುಲಭವಾಗಿ ದಾಸರಾಗ್ತಾ ಇದ್ದಾರೆ. ಸರ್, ಡು ಯು ಥಿಂಕ್ ಈ ಕ್ಯಾನ್ಸರ್ಗೂ ಪೇರೆಂಟಿಂಗಿಗೂ ಸಂಬಂಧ ಏನಿದೆ ಅಂತ? ಕ್ಯಾನ್ಸರ್ಗೂ ಪೇರೆಂಟಿಂಗು ಸಂಬಂಧ ಏನಿದೆ ಅಂತಂದರೆ, ಒತ್ತಡವನ್ನು ಕ್ರಿಯೇಟ್ ಮಾಡೋದು. ಪೇರೆಂಟಿಂಗ್ ಡೈರೆಕ್ಟ್ ಕಾಸ್ ಅಂತ ಹೇಳಲಿಕ್ಕಾಗಲ್ಲ. ಒತ್ತಡವನ್ನು ಕ್ರಿಯೇಟ್ ಮಾಡೋಂಥದ್ದು ಬಹುಶಃ ಅವರು ದೊಡ್ಡವರಾದ ಒಂದು ಪರಿಣಾಮವನ್ನು ಬೀರಬಹುದು ಅನ್ನೋ ಒಂದು ಆತಂಕ ಅಷ್ಟೇ. ನೇರವಾಗಿ ಇವತ್ತು ಮಾಡಿದ್ರೆ ನಾಳೆ ಅದು ಪರಿಣಾಮ ತೋರಿಸುವಂಥದ್ದಲ್ಲ. ಕ್ಯಾನ್ಸರ್ನು ಕೂಡ ಇವತ್ತು ನೆಗಡಿ ಕೆಮ್ಮು ಥರ ಥಟ್ಟಂತ ಬರುವಂಥ ಕಾಯಿಲೆ ಅಲ್ಲ. ಅದು ಬೆಳೀಲಿಕ್ಕೆ ಸುಮಾರು ವರ್ಷಗಳ ತೆಗೆದುಕೊಳ್ತದೆ. ಸೊ ಹಾಗಾಗಿ ನೇರವಾದಂಥ ಪರಿಣಾಮ ಪೇರೆಂಟಿಂಗ್ ಬಗ್ಗೆ ಹೇಳೋಕ್ಕೆ ಕಷ್ಟ. ಪೇರೆಂಟಿಂಗಲ್ಲಿ ನಾವು ಏನು ಹೇಳ್ಕೊಡ್ಬಹುದು ಅಂದರೆ, ಯಾವ ರೀತಿಯಾದಂಥ ಅಭ್ಯಾಸಗಳನ್ನು ಮಾಡಿಕೊಂಡ್ರೆ ನಾಳೆ ದಿವಸ ಯಾವ ರೀತಿಯಾದಂಥ ಪರಿಣಾಮಗಳು ನಿಮ್ಗೆ ಸಿಗುತ್ತೆ ಅನ್ನೋದನ್ನು ಹೇಳ್ಕೊಡ್ಬಹುದು. ಕೆಟ್ಟದ್ದನ್ನು ಮಾಡಿಕೊಂಡ್ರೆ ಕೆಟ್ಟದ್ದು, ಒಳ್ಳೆಯದನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಒಬ್ಬ ವ್ಯಕ್ತಿ ತುಂಬ ಒಳ್ಳೆ ಲೈಫ್ ಸ್ಟೈಲ್ನೇ ಇಟ್ಕೊಂಡಿರ್ತಾರೆ, ಯಾವ ದುರಭ್ಯಾಸಗಳು ಇರಲ್ಲ, ಆದರೂ ಜೀನಲ್ಲಿ ಇತ್ತು ಅಂತ ಅವ್ರಿಗೂ ಕೂಡ ಕ್ಯಾನ್ಸರ್ ಆಗೋ ಸಾಧ್ಯತೆಗಳಿರುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ಆಗೋದಿಲ್ವಾ? ನೋಡಿ, ಜೆನೆಟಿಕಲ್ ಕ್ಯಾನ್ಸರ್ಸ್ಗಳು ತುಂಬ ಕಮ್ಮಿ. ಒಂದು ಬ್ರೆಸ್ಟು, ಮತ್ತು ಪ್ರಾಸ್ಟೇಟು, ಮತ್ತು ನಮ್ಮ ಕರುಳಿನ ಕ್ಯಾನ್ಸರ್, ಕೊಲಾನಿಕ್ ಕ್ಯಾನ್ಸರು, ಇವು ಮೂರುಗಳನ್ನು ಅತಿ ಹೆಚ್ಚಾಗಿ ನಾವು ನಮ್ಮ ವಂಶಪಾರಂಪರವಾದಂಥ ಕ್ಯಾನ್ಸರ್ ಅಂತ ನೋಡ್ತೀವಿ. ಬ್ರೆಸ್ಟು ಎಲ್ಲರಿಗೂ ಅಲ್ಲ. ಬ್ರೆಸ್ಟಲ್ಲಿ BRC ಜೀನ್ ಅಂತ ಕರಿತೀವಿ. ಯಾರಿಗೆ ಆ ಜೀನ್ ಪಾಸಿಟಿವ್ ಇದೆ, ಯಾರ ವಂಶದಲ್ಲಿ ಅದು ನಡ್ಕೊಂಡು ಬಂದಿದೆ, ಅವ್ರಿಗೆ ಅದು ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಸೊ ಅಂಥವ್ರಿಗೆ ಏನು ಅಡ್ವೈಸ್ ಮಾಡ್ತೀವಿ ನಾವು ಡಾಕ್ಟರ್ಗಳಂದರೆ, ಬೇಗ ಮದುವೆ ಆಗಿ, ಬೇಗ ನಿಮ್ಮ ಮಕ್ಕಳನ್ನ ಹೆತ್ಕೊಳ್ಳಿ. ಆ ನಂತರ ಪ್ರೊಫೈಲಾಕ್ಟಿಕ್ ಮ್ಯಾಸ್ಟೆಕ್ಟಮಿ ಅಂತ ಮಾಡ್ತೀವಿ. 2 ಸ್ತನಗಳನ್ನು ತೆಗೆದು ಬಿಡ್ತೇವೆ. 2 ಸ್ತನಗಳನ್ನು ತೆಗೆದು ಆರ್ಟಿಫಿಷಿಯಲ್ ಆಗಿ ಸ್ತನವನ್ನು ಅವ್ರಿಗೆ ಸಿಲಿಕಾನ್ ಇಂಪ್ಲಾಂಟ್ಸು ಆ ಥರ ಇಂಪ್ಲಾಂಟ್ಸನ್ನು ಮಾಡಿ ಅವ್ರಿಗೆ ಫಿಸಿಕಲ್ ರೀಕನ್ಸ್ಟ್ರಕ್ಷನ್ ಅನ್ನು ಕೊಡ್ತೇವೆ. ಒಂದು ರೀತಿ ಆಯಿತು. ಎರಡನೇದು, ಗಂಡು ಮಕ್ಕಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್. ಪ್ರಾಸ್ಟೇಟ್ ಗ್ರಂಥಿ ಪ್ರತಿಯೊಬ್ಬ ಗಂಡಸಿಗೂ ಇರ್ತದೆ. ಪ್ರಾಸ್ಟೇಟ್ ಕ್ಯಾನ್ಸರ್ ಸಾಮಾನ್ಯವಾಗಿ 60-70ರ ದಶಕದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ಅವ್ರ ವಂಶದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಇದೆ ಅಂತ ಕಂಡು ಬಂದಿದ್ದಲ್ಲಿ ನಾವೇನು ಹೇಳ್ಕೊಡ್ತೀವಿ ಅವ್ರಿಗೆ ಅಂದರೆ, PSA ಟೆಸ್ಟ್ ಅಂತ ಮಾಡ್ಕೊಂಡು ಹೋಗ್ತೀವಿ. ಅದು ಟ್ಯೂಮರ್ ಮಾರ್ಕರ್ಸ್ ಅಂತ. ಆ ಟ್ಯೂಮರ್ ಮಾರ್ಕರ್ಸ್ಗಳಿಂದ ಬರೀ ಇದೊಂದೇ ಕಾಯಿಲೆಗಳಿಲ್ಲ, ಬೇರೆ ಕಾಯಿಲೆಗಳಿಗೂ ಟ್ಯೂಮರ್ ಮಾರ್ಕರ್ಸ್ಗಳಿದೆ. ಈ ಕಾಯಿಲೆಗೆ PSAನ ನೀವು ಚೆಕ್ ಮಾಡ್ಕೊಳ್ತಾ ಇರಿ. ಎಲ್ಲಾದರೂ ಒಂದು ಸ್ವಲ್ಪ ಚೇಂಜಸ್ ಕಾಣಿಸ್ತು ಅಂದರೆ ನಾವು ಅಲಾರ್ಮ್ ತೊಗೋಬೋದು. ಸೊ ಅದು ಒಂದು. ಇನ್ನೊಂದು ಕೊಲಾನಿಕ್ ಕ್ಯಾನ್ಸರ್. ಕರುಳಲ್ಲಿ ಅವರಿಗೆ ಪಾಲಿಪ್ಸ್ ಅಂತ, ಅಂದರೆ ಸಣ್ಣ ಗುಳ್ಳೆಗಳು ಕಾಣಿಸ್ಕೊಡುತ್ತೆ. ಅದನ್ನು ಹೆರಿಡಿಟ್ರಿ ಪಾಲಿಪೋಸಿಸ್ ಕೋಲೈ ಅಂತ ಕರಿತೀವಿ, ಸರಿನಾ? HNPCC ಅಂತ. ಆ ಕಾಯಿಲೆಗೆ ನಾವು ಮೊದಲೇ ಇವ್ರ ಮನೆಯಲ್ಲಿ ಇರುತ್ತೆ ಆದಂಥ ಒಂದು ಕಾಯಿಲೆ ಇದೆ ಅಂತ ಗೊತ್ತಾಯಿತು, ಹಿಸ್ಟ್ರಿಲಿದೆ, ತಂದೆ ತಾಯಿಗಳಿಗಿದೆ, ಮಕ್ಕಳಿಗೂ ಪಾಲಿಪ್ಸ್ ಇದೆ ಅಂದರೆ, ತಂದೆ ತಾಯಿ ಕ್ಯಾನ್ಸರೇ ಬಂದ್ಬಿಟ್ಟಿದೆ, ಮಕ್ಕಳಿಗೆ ಪಾಲಿಪ್ಸ್ ಇದೆ ಅಂದರೆ, ಇಂಥವ್ರಿಗೆ ನಾವೇನು ಮಾಡ್ತೀವಿ, ಮೊದಲೇ ಅಡ್ವೈಸ್ ಕೊಡ್ತೀವಿ. ಯಾವ ರೀತಿಯಾದಂಥ ಆಹಾರ ಕ್ರಮವನ್ನು ನೋಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಚೆಕಪ್ಗಳನ್ನು ಯಾವ ಸಮಯದಲ್ಲಿ ಮಾಡಿಸ್ಕೊಳ್ತಾ ಇರಬೇಕು, ಎಷ್ಟು ಕೇರ್ಫುಲ್ ಆಗಿರಬೇಕು, ಅವೆಲ್ಲವನ್ನು ಹೇಳ್ಕೊಟ್ಟಿರ್ತೀವಿ. ಆ ಪ್ರಕಾರವಾಗಿ ಮಾಡಬೇಕು. ತುಂಬ ಪಾಲಿಪ್ಸ್ ಇದೆ ಅಂದರೆ ಆ ಭಾಗದ ಕರಳನ್ನೇ ತೆಗೆದು ಕರಳನ್ನು ಮತ್ತೆ ಜೋಡಿಸಿ ಆ ರೀತಿಯಾದಂಥ ಶಸ್ತ್ರಚಿಕಿತ್ಸೆ ಕೂಡ ಅವಶ್ಯಕತೆ ಬಂದಂಥ ಸಮಯದಲ್ಲಿ ಮಾಡಬಹುದು. ಎಲ್ಲ ಕ್ಯಾನ್ಸರ್ಗಳು ವಂಶಪಾರಂಪರ್ಯ ಅಲ್ಲವೇ ಅಲ್ಲ. 90% ಕ್ಯಾನ್ಸರ್ಗಳು, ಸ್ಪೊರಾಡಿಕ್ ಕ್ಯಾನ್ಸರ್ಗಳು ತಾವೇ ಹುಟ್ಟಿರ್ತಕ್ಕಂಥದ್ದು ಅಥವಾ ನಾವೇ ನಮ್ಮ ಜೀವನ ಕ್ರಮಗಳಿಂದ, ಅಭ್ಯಾಸಗಳಿಂದ ಬರ್ಸ್ಕೊಂಡಿರ್ತಕ್ಕಂಥ ಕಾಯಿಲೆಗಳು. ಸಿಗರೇಟ್ ಸೇದಿ ಅಪ್ಪ ಸಿಗರೇಟ್ ಸೇದಿ ಕಾಯಿಲೆ ಬರ್ಸ್ಕೊಂಡ್ರೆ ಮಗನಿಗೆ ಬರಬೇಕಾದಂಥ ಅವಶ್ಯಕತೆ ಇಲ್ಲ. ಸೊ ಏನಕ್ಕೆ ಅಂದರೆ ಅದಕ್ಕೆ ಕಾರಣ ಸಿಗರೇಟು. ಸೊ ಆ ಮಗನಿಗೆ ಸಿಗರೇಟ್ ಅನ್ನೋದು ಫೀಚರ್ ಬರಲ್ಲ, ಅದು ಜೆನೆಟಿಕಲ್ ಕಾಸ್ ಅಲ್ಲ. ಹಾಗೆ. ಓಕೆ, ಇವಾಗ ನಾವು ಲೈಫ್ ಸ್ಟೈಲ್ ಅಂತಲೇ ಮಾತಾಡ್ತಿರೋದ್ರಿಂದ ಸಾಮಾನ್ಯವಾಗಿ ಅಡುಗೆ ಮನೆ
ಕ್ಯಾನ್ಸರ್ಗೆ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಹೌದು, ಇತ್ತೀಚಿನ ದಿನಗಳಲ್ಲಿ ಇದು